ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ವಿಶ್ವದಾದ್ಯಂತ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಕಾಯಿಲೆಗಳಿಗೆ ಸಾರ್ವಜನಿಕರು ಸಾಮಾನ್ಯವಾಗಿ ತುತ್ತಾಗ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವಂಥ ಒಂದು ರೋಗಕ್ಕೆ ಸಾಕಷ್ಟು ಜನ ಕೂಡ ಇವತ್ತು ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣವೇ ಕೂಡ ಅದೆಷ್ಟೋ ಜನರ ಎದೆ ಒಂದು ರೀತಿಯಾಗಿ ನಲುಗಿ ಹೋಗುತ್ತೆ. ಕ್ಯಾನ್ಸರ್ ಅಂದರೆ ನಿಜವಾಗ್ಲೂ ಕೂಡ ಅಷ್ಟು ದೊಡ್ಡ ಕಾಯಿಲೆನ ಹಿಂದೆಲ್ಲ ಹೇಳ್ತಾ ಇದ್ರು, ಕ್ಯಾನ್ಸರ್ ಬಂತ ಅಂತ ಹೇಳಿದ್ರೆ ಮನುಷ್ಯ ಬದುಕೋದೇ ಕಷ್ಟ ಅನ್ಸುತ್ತೆ. ಈ ರೀತಿಯಾದಂಥ ಒಂದಷ್ಟು ಊಹಾಪೋಹಗಳಿಗೂ ಕೂಡ ನಮ್ಮ ಜನತೆ ಕಿವಿ ಕೊಡ್ತಾ ಇದ್ರು. ಆದರೆ ಅತ್ಯಾಧುನಿಕವಾದಂತಹ ಮುಂದುವರೆದ ತಂತ್ರಜ್ಞಾನಗಳಿಂದ ಸದ್ಯ ಯಾವುದೇ ರೀತಿಯಾದಂತಹ ಕಾಯಿಲೆಗಳನ್ನು ಕೂಡ ಇವತ್ತು ಗುಣಪಡಿಸಬಹುದಾದಂತಹ ಎಲ್ಲ ತಾಂತ್ರಿಕತೆಗಳು ಕೂಡ ನಮ್ಮ ಮುಂದಿದೆ. ಇದೇ ರೀತಿಯಲ್ಲೂ ಕೂಡ ಕ್ಯಾನ್ಸರ್ನ ಒಂದು ಭಾಗವಾಗಿರುವಂತಹ ಸ್ತನ ಕ್ಯಾನ್ಸರ್, ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡುವಂತಹ ಈ ಒಂದು ಕ್ಯಾನ್ಸರ್ನ ಬಗ್ಗೆ ಇವತ್ತು ನಾವು ಮಾತನಾಡಿರುವಂಥದ್ದು. ಯಾಕಂದ್ರೆ ಅಕ್ಟೋಬರ್ ತಿಂಗಳನ್ನ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಈ ಮಂತಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಜಾಗೃತಿಯನ್ನು ಯಾವ ರೀತಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ನಾರಾಯಣ ಹೃದಯಾಲಯ ಈ ತಿಂಗಳನ್ನು ಸಾಕಷ್ಟು ಜನರಿಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಯಾವ ಕಾರಣದಿಂದ ಬರುತ್ತೆ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳು ಮೈಸೂರಿನಲ್ಲಿ ಲಭ್ಯವಿದೆಯಾ, ಅದಕ್ಕೆ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಯಾವ ರೀತಿಯಾದಂತಹ ಆರೈಕೆಗಳನ್ನು ಮಾಡಲಾಗುತ್ತೆ, ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಇದುವೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ನಾನೀಗಾಗಲೇ ಹೇಳಿದೆ ನಿಮಗೆ, ಮೈಸೂರಿನಲ್ಲಿ ಇರುವಂತಹ ನಾರಾಯಣ ಹೃದಯಾಲಯ ಕೇವಲ ಕ್ಯಾನ್ಸರ್ ಅಥವಾ ಒಂದು ರೋಗದ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ. ತನ್ನಲ್ಲಿ ವೈವಿಧ್ಯಮಯ ಚಿಕಿತ್ಸಾ ಸೌಲಭ್ಯಗಳನ್ನು ಇಟ್ಕೊಂಡು ಮೈಸೂರು ಹಾಗೆ ಸುತ್ತಮುತ್ತಲ ಜಿಲ್ಲೆಗಳ ಜನರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವಲ್ಲಿ ಕೂಡ ನಾರಾಯಣ ಹೃದಯಾಲಯ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದೆ. ಹಾಗಿದ್ರೆ ಮೈಸೂರಿನ ನಾರಾಯಣ ಹೃದಯಾಲಯದ ವಿಶೇಷತೆಗಳೇನಂತ ಮೊದಲಿಗೆ ನೋಡೋಣ. ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ದೇಶದಲ್ಲಿಯೇ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಾರಾಯಣ ಹೆಲ್ತ್ನ ಒಂದು ಘಟಕ. 225 ಹಾಸಿಗೆಗಳ ಸಾಮರ್ಥ್ಯ, ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹಾಗೂ ನುರಿತ ತಜ್ಞ ವೈದ್ಯರನ್ನೊಳಗೊಂಡ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರೋಗಿಗಳ ಸೇವೆಗಾಗಿ ಉಚಿತ ಬಸ್ ವ್ಯವಸ್ಥೆಯನ್ನ ಕೂಡ ಒದಗಿಸಿದೆ. ವ್ಯಾಪಕ ಶ್ರೇಣಿಯ ವೈದ್ಯಕೀಯ ಸೇವೆಗಳನ್ನೊಳಗೊಂಡಿರುವ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸೈನ್ಸ್, ಕ್ರಿಟಿಕಲ್ ಕೇರ್ ಮೆಡಿಸಿನ್, ನ್ಯೂರೋ ಸೈನ್ಸ್, ತುರ್ತು ಚಿಕಿತ್ಸೆ, ಇಎನ್ಟಿ, ಇಂಟರ್ನಲ್ ಮೆಡಿಸಿನ್, ಗ್ಯಾಸ್ಟ್ರೋ ಸೈನ್ಸಸ್, ನವಜಾತ ಶಿಶು ಆರೈಕೆ, ಕೀಲು ಮೂಳೆ ರೋಗ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್, ಮಕ್ಕಳ ಆರೈಕೆ, ಮೂತ್ರಪಿಂಡ ಮತ್ತು ಮೂತ್ರಕೋಶ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಶ್ವಾಸಕೋಶ ಚಿಕಿತ್ಸೆ, ಜನರಲ್ ಸರ್ಜರಿ, ಹೆಮಟಾಲಜಿ, ರೇಡಿಯಾಲಜಿ, ರೋಗಲಕ್ಷಣ ಶಾಸ್ತ್ರ, ಎಂಡೋಕ್ರೈನಾಲಜಿ, ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗಗಳು ಲಭ್ಯ. ಹೆಚ್ಚಿನ ವಿವರಗಳಿಗಾಗಿ ಟೋಲ್ ಫ್ರೀ ಸಂಖ್ಯೆ 186020802808 ಸಂಪರ್ಕಿಸಿ. ಈಗಾಗಲೇ ಕೂಡ ನಾನು ಹೇಳಿದೆ, ನಾರಾಯಣ ಹೃದಯಾಲಯದ ವೈದ್ಯರು ಇವತ್ತು ನಮ್ಮೊಂದಿಗೆ ಭಾಗಿಯಾಗ್ತಿದ್ದಾರೆ ಅಂತ. ಬನ್ನಿ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇನ್ನು ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಯರ್ ಆಗಿದ್ದ ಡಾಕ್ಟರ್ ನವೀನ್ ಜೈರಾಮ್ ಅನ್ವೇಕ್ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಯರ್ ಡಾಕ್ಟರ್ ಸುಹಾಸ್ KR ಕೂಡ ಬಂದಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಸೋಸಿಯೇಟ್ ಕನ್ಸಲ್ಟೆಂಟ್ ರೇಡಿಯಾಲಜಿ ಡಾಕ್ಟರ್ ಮೇಖಲಾ ಶ್ವೇತಾದ್ರಿ ಅವರು ಕೂಡ ಬಂದಿದ್ದಾರೆ. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೇಖಲಾ ಶ್ವೇತಾದ್ರಿ ಅವರನ್ನು ನಿಮ್ಮಿಂದನೇ ಕೂಡ ಅನುಭವನ ಮಾಡ್ತೀನಿ. ಇತ್ತೀಚಿನ ದಿನಗಳಂತೂ ಗೊತ್ತಿದೆ, ಕ್ಯಾನ್ಸರ್ ಅನ್ನೋಕ್ಕಿಂತ ಒಂದು ಜ್ವರ ಬಂದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸಾಕಷ್ಟು ಜನ ಹೆದರು ಬಿಡ್ತಾರೆ. ಅಂಥದ್ರಲ್ಲೂ ಕ್ಯಾನ್ಸರ್ ಅಂತ ಹೇಳಿದ್ರೇ ಭಯ ಆಗೋಗುತ್ತೆ. ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಬರುವಂತಹ ಸ್ತನ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಜನ ತುಂಬಾ ಭಯಭೀತರಾಗ್ತಾ ಇದ್ದಾರೆ. ನಾವು ಲೈಫ್ ಸ್ಟೈಲ್ ಚೇಂಜ್ ಆಗಿ ಹೋಗ್ತಾ ಇದೆಯಾ ಹೇಗೆ ಅಂತ. ಸೊ ಮೊದಲಿಗೆ ಸ್ತನ ಕ್ಯಾನ್ಸರ್ನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಭಯ ಯಾಕೆ ಬರುತ್ತೆ ಅಂದರೆ ಜನರಲ್ಲಿ ಅವೇರ್ನೆಸ್ ಕಡಿಮೆ ಇದೆ. ಎಸ್. ಸೊ ಅವೇರ್ನೆಸ್ ಈ ಥರ ನೀವು ಮಾಡೋ ಕಾರ್ಯಕ್ರಮಗಳು, ಮೀಡಿಯಾ ಬೇಕಷ್ಟು ರೀತಿ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದಾಗ ನಮ್ಮಲ್ಲಿರೋ ಭಯ ಹೋಗುತ್ತೆ. ಸಿಂಪಲ್ ಥಿಂಗ್ಸ್ ಏನಂದರೆ, ಈಗ ಸ್ತನದಲ್ಲಿ ಗಂಟಿರುವಾಗ ಅದು ಕ್ಯಾನ್ಸರ್ ಇರಬಹುದು, ಇದ್ದರೆ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ತೋರಿಸಿದ್ರೆ ಅವರು ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗಬಹುದು. ಇಷ್ಟು ಮೆಸೇಜ್ ಅಟ್ಲೀಸ್ಟ್ ಅವ್ರಿಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ಸಿಂದ ಗೊತ್ತಾದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಓಕೆ, ಪ್ರಮುಖವಾಗಿ ನೋಡೋದಾದ್ರೆ ಯಾವುದೇ ಒಂದು ಕಾಯಿಲೆ ಬರಬೇಕಂದಾಗ ಅದಕ್ಕೆ ಒಂದಷ್ಟು ಕಾರಣಗಳಿರುತ್ತೆ, ಒಂದಷ್ಟು ಗುಣಲಕ್ಷಣಗಳಿರುತ್ತೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಬರಲು ಪ್ರಮುಖ ಕಾರಣಗಳೇನು? ಎಕ್ಸಾಕ್ಟ್ ಕಾಸ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಕಾಸಸ್ ಎಸ್ಟಾಬ್ಲಿಷ್ಡ್ ಇದೆ. ಅದರಲ್ಲಿ ಕೆಲವೊಂದು ನಾನ್ ಮಾಡಿಫೈಬಲ್ ಅಂತ ಹೇಳ್ತೀವಿ, ಅಂದರೆ ವಂಶ ಪಾರಂಪರ್ಯವಾಗಿ ಬರೋದು, ಹೆಣ್ಣು ಮಕ್ಕಳಾಗಿರೋದು, ಇವೆಲ್ಲ ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಬಟ್ ಕೆಲವೊಂದು ಬದಲಾಯಿಸಬಹುದು ಅನ್ನೋದಾದರೆ ಈ ಒಬೆಸಿಟಿ, ಅಂದರೆ ಇದು ಬೇಸಿಕ್ಲಿ ಹಾರ್ಮೋನ್ ಡಿಪೆಂಡೆಂಟ್ ಟ್ಯೂಮರ್ ಆದ್ದರಿಂದ ಎಕ್ಸೆಸಿವ್ ಫ್ಯಾಟ್ ಒಬೆಸಿಟಿ ಇರೋರಲ್ಲಿ
ರಿಸ್ಕ್ ಜಾಸ್ತಿ ಅಂತ ಹೇಳ್ತೀವಿ. ಆ್ಯಂಡ್ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗೋ ಕಂಡೀಷನ್ಸ್ ಲೈಕ್ ಮಕ್ಕಳು ಆಗ್ದಲೇ ಇರೋದು, ಅಥವಾ ಮಕ್ಕಳಾದರೂ ಬ್ರೆಸ್ಟ್ ಫೀಡ್ ಮಾಡ್ದಲೇ ಇರೋದು, ಒಂದೇ ಮಗು ಇರೋದು, ಆಮೇಲೆ ಈಗ ಹೊಸದಾಗಿ ಹೇಳ್ತಿರೋ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಕೂಡ ಹೇಳ್ತಾರೆ, ವೆಯ್ಟ್ ಗೇನ್. ಸೊ ಇವೆಲ್ಲ ಕೆಲವಷ್ಟು ಫ್ಯಾಕ್ಟರ್ಸ್. ಅದರ್ ಥಿಂಗ್ಸ್ ಅಂದರೆ ಈ ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಬರೋದು, ಇವು ಕೆಲವು ಫ್ಯಾಕ್ಟರ್ಸ್ ಆಗುತ್ತೆ. ಓಕೆ, ಮಾತನಾಡ್ತೀನಿ. ಎಸ್ ಡಾಕ್ಟರ್ ನವೀನ್ ಅವರೇ, ನೀವೇನು ಹೇಳ್ತೀರಿ? ಯಾಕಂದರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಗಗಳು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ನಮ್ಮ ಫ್ಯಾಮಿಲಿ ಅಥವಾ ಈ ರೀತಿ ಅನುವಂಶವಾಗಿತ್ತ ಯಾರಿಗಾದರೂ ಹಿಂದೆ ಅದು ಐಡೆಂಟಿಕ್ ಆಗಿರೋಲ್ಲ, ಇವಾಗ ಅದರಿಂದನೂ ಕೂಡ ಬಂದಿರುವಂಥ ಚಾನ್ಸಸ್ಗಳಿರುತ್ತೆ. ಸೊ ಬೇಸಿಕಲಿ ಯಾವ ರೀತಿಯಾಗಿ ನಾವು ಅದನ್ನು ಜಾಗೃತರಾಗಿರ್ಬೇಕು? ಮೊದಲಿಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟರಿ ಪ್ಯಾಟರ್ನ್ ನೋಡಿದ್ರೆ ಟೋಟಲ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡೋದು 5 to 15% ಅಷ್ಟೇ. ಓಕೆ, ಅದರಲ್ಲೂ 5 to 15%ಅಲ್ಲೂ 25% ಇಸ್ ಡ್ಯೂ ಟು BRCA1, BRCA1 ಆ್ಯಂಡ್ BRCA2 ಮ್ಯೂಟೇಷನ್ ಅಂತ. ಸೊ ಹೆರಿಡಿಟರಿ ರಿಸ್ಕ್ ಫ್ಯಾಕ್ಟರ್ ಇಟ್ಸ್ ಅ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್, ಬಟ್ ಇಟ್ ಇಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್. ಮನೇಲಿದ್ರೆ ಎಲ್ಲರಿಗೂ ಬರಲೇಬೇಕಂತ ಏನಿಲ್ಲ, ಬಟ್ ಮನೇಲಿ ಯಾರಿಗಾದ್ರೆ ಇದ್ರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಫ್ ದ ಪರ್ಟಿಕ್ಯುಲರ್ ಜೀನ್ಸ್ ಆರ್ ದೇರ್. ಓಕೆ, ಸೊ ಯಾರಿಗಾದ್ರೆ ಮನೇಲಿ ಬಂದರೆ, ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಬಂದರೆ, ಅವರು ರಿಲೇಟಿವ್ಸು ಅಂದರೆ ಮಗಳು ಆಗಲಿ ಇಲ್ಲಾಂದರೆ ತಂಗಿ ಆಗಲಿ, ಆಮೇಲೆ ಇಟ್ ಮೇ ಬಿ ಫ್ರಮ್ ದ ಬೋತ್ ಸೈಡ್ಸ್, ಫಾದರ್ ಸೈಡಿಂದನೂ ಬರ್ಬೋದು, ಮದರ್ ಸೈಡಿಂದನೂ ಬರ್ಬೋದು ಜೀನ್ಸ್. ಬರೀ ಮದರ್ ಸೈಡಿಂದ ಬರಬೇಕಂತ ಇಲ್ಲ. ಅವ್ರು ಬಂದರೆ ಅವರು ಪೇಷಂಟಲ್ಲಿ ಆಪರೇಷನ್ ಮಾಡಿದ ಪೇಷಂಟಲ್ಲಿ ಬ್ರಾಕಾ ಜೀನ್ಸ್ ಇದೆನಾ ಇಲ್ಲ ನೋಡಬೇಕು. ಆಮೇಲೆ ಅದು ಬೇರೆಯವರು ಮನೆಯಲ್ಲಿ ಕ್ಲೋಸ್ ರಿಲೇಟಿವ್, ಫಸ್ಟ್ ಡಿಗ್ರಿ ರಿಲೇಟಿವ್, ಸೆಕೆಂಡ್ ಡಿಗ್ರಿ ರಿಲೇಟಿವ್ ಟೆಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು, ಜೀನ್ಸ್ ಪ್ರೆಸೆಂಟ್ ಇದ್ರೆ ಇದ್ದಂಥ ಸಂದರ್ಭದಲ್ಲಿ. ಹೌದು. ಅದರಲ್ಲಿ ಈಗ ಏನಾಗುತ್ತೆ ಅಂದರೆ, ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಈಗ ಒಬ್ರಿಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಟ್ರೀಟ್ ಆಗಿದೆ, ಇಲ್ಲಾಂದರೆ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆ. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇಲ್ಲ ಓರಿಯನ್ ಕ್ಯಾನ್ಸರ್ ಇರ್ಬೋದು, ಎರಡೂ ಸೇಮ್ ಜೀನ್ಸಿಂದ ಆಗ್ತಾ ಇರುತ್ತೆ. ಇಲ್ಲಾಂದರೆ ಮನೆಯಲ್ಲೇ 3-4 ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಇಲ್ಲಾಂದರೆ ಮನೆಯಲ್ಲಿ ಯಾರಾದರೆ ಮೇಲ್ ಪೇಷಂಟಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಸೊ ಆಲ್ ದೀಸ್ ಆರ್ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಮನೆಯಲ್ಲಿ ಆ ಜೀನ್ಸ್ ಓಡಾಡ್ತಾ ಇದೆ ಅನ್ನೋ ಥರ. ಇಲ್ಲಾಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ 35 ವರ್ಷದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ, ದೀಸ್ ಆರ್ ಆಲ್ ಇಂಡಿಕೇಶನ್ ದಟ್ ದ ಜೀನ್ ಈಸ್ ದೇರ್ ಇನ್ ದ ಫ್ಯಾಮಿಲಿ ಅಂತ. ಇದು ಜೀನು ಪೇಷಂಟಿಗೆ ಅಲ್ಲದೆ ನೋಡದೆ ಮನೆಯಲ್ಲಿ ಯಾರಿಗಾದ್ರೆ ಇದೇನಾ ಇಲ್ಲ ಅಂತ ನೋಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಅಕಸ್ಮಾತ್ ಆ ಜೀನ್ ಇದೆ ಅಂತ ನೋಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್. ಮತ್ತಷ್ಟು ಹರಡೋದನ್ನು ತಡೆಗಟ್ಟಬಹುದು. ಹೌದು, ಬೇರೆಯವರಿಗೆ ಕ್ಯಾನ್ಸರ್ ಬರೋದು ವಿ ಕ್ಯಾನ್ ಪ್ರಿವೆಂಟ್. ಯಾಕಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ತುಂಬ ಸ್ಟ್ರಾಂಗ್ ಹಿಸ್ಟ್ರಿ ಇದೆ. ಯಾಕಂದರೆ BRCA1 ಜೀನ್ ಇದ್ರೆ 60% ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಇಂದ ಯಾರಿಗಿದೆ ಅವರಿಗೆ ಫ್ಯಾಮಿಲಿಯಲ್ಲಿ. ಆಮೇಲೆ ಓರಿಯನ್ ಕ್ಯಾನ್ಸರ್ ಇನ್ಸಿಡೆನ್ಸು ಅರೌಂಡ್ 30 to 40% ಆಗಿಬಿಡುತ್ತೆ. ಸೊ ಇದರಲ್ಲಿ ಪ್ರೊಫಿಲಾಕ್ಟಿಕ್ ಸರ್ಜರಿ ಅಂತ ಮಾಡ್ಕೋಬೋದು ನಾವು. ಓಕೆ, ಅಕಸ್ಮಾತ್ ತುಂಬ ರಿಸ್ಕ್ ಫ್ಯಾಕ್ಟರ್ ಇದೆ ಅಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಆದಮೇಲೆ ಅರೌಂಡ್ 35 to 40 ಇಯರ್ಸು ವಾಟ್ ಕಾಲ್ಡ್ ಇದು ಎರಡು ಓರಿಯನ್ನು ತೆಗ್ದು ಓರಿಯನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು, ಇಲ್ಲಾಂದರೆ ಬ್ರೆಸ್ಟ್ ತೆಗ್ದು ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು, ಇಲ್ಲಾಂದರೆ ಹಾರ್ಮೋನಲ್ ಮೆಡಿಕೇಶನ್ ತಗೊಂಡು ಕ್ಯಾನ್ಸರ್ ಅನ್ನು ಮುಂದೂಡಬಹುದು. ಓಕೆ, ಈ ರೀತಿಯಾದಂಥ ಒಂದಷ್ಟು ನಮಗೆ ಫೆಸಿಲಿಟೀಸ್ ಅವೈಲೇಬಲ್. ವೆರಿ ನೈಸ್ ಡಾಕ್ಟರ್, ಮಾತನಾಡ್ತೀವಿ. ಎಸ್ ಡಾಕ್ಟರ್ ಸುಹಾಸ್ ಅವರೇ, ಒಂದೆಡೆ ಈ ಕ್ಯಾನ್ಸರ್ ಅಂತಲ್ಲ, ಯಾವುದೇ ರೋಗ ಆದರೂ ಕೂಡ ಪ್ರಶ್ನೆ ಮೊದಲು ಬರುತ್ತೆ, ಅದನ್ನು ಗುಣಮುಖ ಮಾಡಬಹುದಾ, ವೆದರ್ ಕ್ಯಾನ್ ಬಿ ಕ್ಯೂರ್ಡ್ ಆರ್ ನಾಟ್ ಅಂತ. ಸೊ ಕ್ಯಾನ್ಸರ್ ಅಂತ ಹೇಳಿದಾಗ ಜನರಲ್ಲೇ ಒಂದು ರೀತಿಯಾಗಂಥ ತುಂಬಾ ಗಲಿಬಿಲಿ ಆಗೋಗ್ತಾರೆ, ಇದು ಟ್ರೀಟ್ಮೆಂಟ್ ಇದೆಯೋ, ಇಟ್ ವಿಲ್ ಬಿ ಹೈಲಿ ರಿಸ್ಕ್, ಹೈಲಿ ಕಾಸ್ಟ್ಲಿ, ಈ ರೀತಿ ಅಂತ. ಸೊ ನನ್ನ ಪ್ರಶ್ನೆ ಮೊದಲಿಗೆ, ಈ ಬ್ರೆಸ್ಟ್ ಕ್ಯಾನ್ಸರನ್ನು ಕ್ಯೂರ್ ಮಾಡಬಹುದಾ? ಖಂಡಿತ ಮಾಡ್ಬೋದು. ಬೇಸಿಕಲಿ ಬ್ರೆಸ್ಟ್ ಕ್ಯಾನ್ಸರ್ ಈಗ ತುಂಬ ದೇಹದಲ್ಲಿ ಸಾವಿರಾರು ಬಗೆಯ ಕ್ಯಾನ್ಸರ್ ಆಗ್ಬೋದು. ಯಾವುದೇ ಅಂಗ ತಗೊಂಡ್ರೂ ಅದಕ್ಕೊಂದು ಸಪ್ರೇಟಾಗಿ ಕ್ಯಾನ್ಸರ್ ಇರ್ತದೆ. ಇರುವಂಥ ಕ್ಯಾನ್ಸರ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಗುಣಪಡಿಸಲು ಸಾಧ್ಯವಾಗುವಂತಹ ಕಾಯಿಲೆ. ಓಕೆ, ಬಟ್ ಅದು ಗುಣಪಡಿಸೋದಕ್ಕೆ ಮುಖ್ಯವಾದ ಅಂಶ ಅಂತಂದರೆ ಅದನ್ನು ಯಾವಾಗ ಡಯಾಗ್ನೋಸ್ ಮಾಡ್ತೀವಿ, ಯಾವಾಗ ಪತ್ತೆ ಹಚ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆದಷ್ಟು ಬೇಗ ಆದರೆ ಅಂದರೆ ಈಗ ಒಂದೇ ಕ್ಯಾನ್ಸರ್ ಅಂದರೆ ಅದು ಸ್ಟೇಜಸ್ ಇರ್ತದೆ. ನಾರ್ಮಲಿ ನಾವು ಒಂದು ಸ್ಟೇಜ್ 1, 2, 3, 4 ಅಂತ 4 ಸ್ಟೇಜ್ ಮಾಡ್ತೀವಿ ಯಾವುದೇ ಕ್ಯಾನ್ಸರ್ ಆದರೂ. ಸೊ ಈ ಥರದರಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಮಾಡಿದ್ರೆ ಮೋರ್ ದೆನ್ 80% ಚಾನ್ಸಸ್ ಕ್ಯೂರ್ ಆಗ್ತಾರೆ. ಸೊ ಅದರ ಅರ್ಥ ಏನಂತಂದರೆ, ನಾವು 100 ಜನಕ್ಕೆ ಒಂದೇ ಸ್ಟೇಜಲ್ಲಿರೋರನ್ನ ಟ್ರೀಟ್ ಮಾಡಿದ್ರೆ ಅದರಲ್ಲಿ ಮೋರ್ ದೆನ್ 80 to 90% ಅವರು ಕ್ಯೂರ್ ಆಗ್ತಾರೆ, ಲೈಫ್ ಲಾಂಗ್ ಕ್ಯೂರ್ ಆಗ್ತಾರೆ. ಸೊ ಬಟ್ ಅದೇ ಥರ್ಡ್ ಸ್ಟೇಜ್ ಆದರೆ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಫೋರ್ತ್ ಸ್ಟೇಜಲ್ಲಿ ಯಾವುದೇ ಕ್ಯಾನ್ಸರ್ ಆದರೂ ಅದನ್ನು ಕ್ಯೂರ್ ಮಾಡೋದು ಆಪ್ಷನ್ ಇರೋದಿಲ್ಲ, ಅದರ ಲೈಫ್ನ ಪ್ರೊಲಾಂಗ್ ಮಾಡೋದಿರ್ತದೆ. ಸೊ ಹಾಗಾಗಿ ಆದಷ್ಟು ಬೇಗ ಡಯಾಗ್ನೋಸ್ ಆದರೆ ಖಂಡಿತ ಕ್ಯೂರ್ಗೆ ಚಾನ್ಸಸ್ ಇದೆ. ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಂತಂದರೆ, ಡಯಾಗ್ನೋಸಿಸ್ ನಮ್ಮದು ತುಂಬ ಲೇಟ್ ಆಗ್ತಾ ಇದೆ. ಅಂತಂದರೆ ಪೇಷಂಟ್ಸ್ ನಮಗೆ ಯೂಶ್ವಲಿ ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜಲ್ಲಿ ಸಿಗ್ತಾ ಇದ್ದಾರೆ. ಯಾಕೆಂದರೆ ಪ್ರೆಸೆಂಟೇಷನ್ ಆ ಥರ ಇರುತ್ತೆ, ಒಂದು ಪೇಷಂಟ್ಗೆ ಪೇಯ್ನ್ ಆಗೋದಿಲ್ಲ,
ಸ್ತನದಲ್ಲಿ ಗಂಟು ಸಾಮಾನ್ಯವಾಗಿ ಈಗ ಸಿಗ್ತದೆ. ಮಹಿಳೆಯರಿಗೆ ಗೊತ್ತಾಗೋದಿಲ್ಲ ಹೇಗೆ ಬರುತ್ತೋ ಅಂದ್ರೆ ಒಂದಷ್ಟು ಜನರಲ್ ಪೇನ್ಸ್ ಬಂದಾಗ ನಾವೇ ಸೆಲ್ಫ್ ಡಾಕ್ಟರ್ಸ್ ಆಗ್ಬಿಡ್ತೀವಿ. ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಏನೋ ನಮಗೆ ಗೊತ್ತಿರುವಂತ ಟ್ಯಾಬ್ಲೆಟ್ ತಗೊಂಡು ನಾವಲ್ಲೇ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಇದ್ರ ಗುಣಲಕ್ಷಣಗಳನ್ನ ಹೇಗೆ ಪತ್ತೆ ಹಚ್ಚಬಹುದು ಹಾಗಿದ್ರೆ? ಮೋಸ್ಟ್ ಕಾಮನ್ ಅಂತಂದರೆ ಎಲ್ಲರದಲ್ಲೂ ಕಾಮನ್ ಸಿಂಪ್ಟಮ್ ಅಂತಂದರೆ ಇದರಲ್ಲಿ ಅವ್ರಿಗೆ ಬ್ರೆಸ್ಟಲ್ಲಿ ಗಂಟು ಸಿಗ್ತದೆ, ಒಂದು ಗಂಟು ಸಿಗೋದು. ಪ್ರಾಬ್ಲಮ್ ಏನಂತಂದರೆ ಯೂಶಲಿ ಇದರಲ್ಲಿ ಪೇಯ್ನ್ ಇರೋದಿಲ್ಲ, ಸೊ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಯಾವುದೇ ಫಿಮೇಲ್ ಆದರೂ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಎರಡನೇದು ಏನಂತಂದರೆ ಇಟ್ಸ್ ಅ ಸೆನ್ಸಿಟಿವ್ ಇಶ್ಯೂ ಫಾರ್ ಸಮ್ ಪೀಪಲ್. ಸೊ ವಿಮೆನ್ ಸ್ವಲ್ಪ ಎಂಬಾರಸ್ಡ್ ಇರ್ತಾರೆ, ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಅದೇನಾಗುತ್ತೆ, ಅದು ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ಪೇಯ್ನ್ ಬರೋದು ಅಥವಾ ಅದು ಗಾಯ ಆಗೋರು ಸ್ಟೇಜ್ವರೆಗೂ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಮುಖ್ಯವಾದ ಹಳ್ಳಿ ಕಡೆ ಅಂತಂದರೆ ಇದು ಹಾಲ್ಗಂಟು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಯೂಶಲಿ ಸ್ವಲ್ಪ ಗಂಟುಗಳಾಗೋ ಚಾನ್ಸಸ್ ಇರ್ತದೆ. ಸೊ ಅದನ್ನೇ ಹೇಳಿ ನೆಗ್ಲೆಕ್ಟ್ ಮಾಡಿ 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 ಅದೇ ಇದೆ ಅಂತ ಹೇಳಿ ಅದು ನೆಗ್ಲೆಕ್ಟ್ ಆಗಿ ಕಂಟಿನ್ಯೂ ಆಗುತ್ತೆ ಅಂತ ಯೂಶಲಿ ನೆಗ್ಲೆಕ್ಟ್ ಮಾಡ್ತಾರೆ. ಅರ್ಲಿ ಸ್ಟೇಜಲ್ಲಿ ಅಂದರೆ ಅದು ಗಂಟು ಕಾಣಿಸ್ಕೊಂಡ ತಕ್ಷಣ ತೋರಿಸ್ಕೊಂಡ್ರೆ, ಅಂದರೆ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ಸ್ ಬಿಕಮ್ ಸಿಂಪಲ್ ಆ್ಯಂಡ್ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ವೆರಿ ನೈಸ್ ಡಾಕ್ಟರ್ ಮಾತನಾಡ್ತೀವಿ. ಎಸ್ ಡಾಕ್ಟರ್ ಮೇಖಲ್ ಅವರೇ, ಒಂದೆಡೆ ಬ್ರೆಸ್ಟ್ ಕನ್ಸರ್ವೇಷನ್ ಥೆರಪಿ ಅಂತ ಇವಾಗ ಆಲ್ಮೋಸ್ಟ್ ತುಂಬಾನೇ ನಾವು ಅಡ್ವಾನ್ಸ್ ಆಗ್ತಾ ಇರೋದ್ರಿಂದ ಎಲ್ಲ ಕಾಯಿಲೆಗಳಿಗೂ ಕೂಡ ಆದಷ್ಟು ಬೇಗ ಒಂದೊಂದು ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಈ ಒಂದು ಬ್ರೆಸ್ಟ್ ಕನ್ಸರ್ವೇಷನ್ ಥೆರಪಿ ಅಂದ್ರೆ ಏನು? ಬ್ರೆಸ್ಟ್ ಕ್ಯಾನ್ಸರ್ ಯಾವಾಗ ತುಂಬ ಸೆಂಚುರೀಸ್ ಬ್ಯಾಕ್ ಅದನ್ನ ಕಂಡುಹಿಡಿದಾಗ ಅವಾಗ ಟ್ರೀಟ್ಮೆಂಟ್ ಏನಿತ್ತು, ಫುಲ್ ಬ್ರೆಸ್ಟ್ನ ರಿಮೂವ್ ಮಾಡಬೇಕು, ಅವಾಗಲೇ ಕ್ಯೂರ್ ಆಗೋದು ಅಂತ. ಸೊ ಅದು ಕರೆಕ್ಟು, ಆ ಟೈಮಲ್ಲಿ ಅದು ಕರೆಕ್ಟು. ಬ್ರೆಸ್ಟ್ ಕ್ಯಾನ್ಸರ್ ಫುಲ್ ಬ್ರೆಸ್ಟ್ ತೆಗೆದ್ರೇ ಕ್ಯೂರ್ ಆಗೋದು ಅಂತ ಇತ್ತು. ಬಟ್ ಟೈಮ್ ಕಳೀತಾ ಒಂದು ಬ್ರೆಸ್ಟ್ ರಿಮೂವ್ ಮಾಡಿದ್ರೆ ಅದು ಸೈಕಲಾಜಿಕಲಿ, ಮಾನಸಿಕವಾಗಿ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಆ ದೃಷ್ಟಿಲಿ ಏನು ಮಾಡ್ಬೋದು ಅಂತ ರಿಸರ್ಚ್ ಎಲ್ಲ ನಡೆದಾಗ ಬರೀ ಲಂಪ್ ತೆಗೆದು ಅದಕ್ಕೆ ರೇಡಿಯೇಷನ್ ಕೊಟ್ಟರೆ ಏನಾದರೂ ಈಕ್ವಲ್ ಮಾಡ್ಬೋದಾ, ಆಪರೇಷನ್ಸ್ ಪೂರ್ತಿ ಸ್ತನ ತೆಗೆಯೋ ಬದಲು ರೇಡಿಯೇಷನ್ ಮತ್ತು ಸರ್ಜರಿನ ಕಂಬೈನ್ ಮಾಡಿದ್ರೆ ಏನಾದರೂ ಉಪಯೋಗ ಆಗತ್ತಾ ಅಂತ ನೋಡಿದಾಗ ಆಕ್ಚುಲಿ ದ ರಿಸಲ್ಟ್ಸ್ ಆರ್ ವೆರಿ ಗುಡ್. ದೇ ಆರ್ ಆಲ್ಮೋಸ್ಟ್ ಸಿಮಿಲರ್. ಅಂದ್ರೆ ಸ್ತನ ಪೂರ್ತಿ ತೆಗೆಯೋದಕ್ಕೂ ಅವಶ್ಯಕತೆ ಬರೋದಿಲ್ಲ. ಬರೀ ಲಂಪ್ ತೆಗೆದು ಅದಾದ್ಮೇಲೆ ರೇಡಿಯೇಷನ್ ಕೊಟ್ರೆ ಎರಡು ಏನು ಬೆನಿಫಿಟ್ ಇರುತ್ತೆ ಪೇಷಂಟ್ಗೆ ಅದೇ ಬೆನಿಫಿಟ್ ಸಿಗುತ್ತೆ. ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಅವ್ರಿಗೆ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಓಕೆ, ಖಂಡಿತ ಮಾತನಾಡ್ತೀನಿ. ಸರ್ ಡಾಕ್ಟರ್ ನವೀನ್ ಅವರೇ, ಕೀಮೋ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಕೀಮೋ ಮೈಂಡಿಗೆ ಬಂದ್ಬಿಡ್ತೀವಿ. ಇವಾಗ ಜನರಿಗೆ ಎಷ್ಟೋ ಜನ ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಆಗ್ತಿರೋದ್ರಿಂದ ಕೀಮೋಥೆರಪಿ ಅಂತ ತಿಳ್ಕೊಬಿಡ್ತಾರೆ. ಸೊ ಈ ಕೀಮೋಥೆರಪಿ ಅಂದರೆ ಏನು, ಹಾಗೆಯೇ ಅದನ್ನು ಯಾವ ಹಂತದಲ್ಲಿ ಸದ್ಯ ಬ್ರೆಸ್ಟ್ ಕ್ಯಾನ್ಸರ್ಗೆ ಕೊಡಲಾಗುತ್ತೆ? ಅದು ಕೀಮೋಥೆರಪಿ ಅಂದರೆ ಕ್ಯಾನ್ಸರ್ ನಾಶಕ ಮಾಡೋಕ್ಕೆ ಕೊಡಿಸೋದು ಔಷಧಿ. ಓಕೆ, ಬೇರೆ ಬೇರೆ ಥರ ಇದು ಇದೆ, ಕೀಮೋಥೆರಪಿ ಇದೆ. ಕೀಮೋಥೆರಪಿ ಯಾಕೆ ಕೊಡ್ತಾ ಇದ್ದೀವಿ, ಇಂಟೆಂಟ್ ತುಂಬ ಇಂಪಾರ್ಟೆಂಟ್. ಒಂದು ಸರ್ಜರಿ ಮಾಡಿರ್ತೀವಿ, ಸರ್ಜರಿ ಮಾಡಿದ ಮೇಲೆ ಕಣ್ಣಿಗೆ ಕಾಣಿಸಿದ್ದೆಲ್ಲ ಸರ್ಜನ್ ರಿಮೋಟ್ ಎಲ್ಲ ಇದು ಮಾಡಿರ್ತಾರೆ, ಆಪರೇಷನ್ ಮಾಡಿರ್ತಾರೆ. ಬಟ್ ಕಣ್ಣಿಗೆ ಕಾಣಿಸಿದ ಥರ ಇರೋದು ಚಿಕ್ಕ ಪುಟ್ಟದು ಮೈಕ್ರೋಸ್ಕೋಪಿಕ್ ಬೇರೆ ಕಡೆ ಹರಡಿರ್ಬೋದು, ಲಿವರಲ್ಲಿ ಹರಡಿರ್ಬೋದು, ಎಲ್ಲಾದ್ರೂ ಹರಡಿರ್ಬೋದು. ಬಟ್ ಹೌದು, ಯಾವ ಸ್ಕ್ಯಾನಲ್ಲೂ ಕಾಣಿಸಲ್ಲ, ಸ್ಪ್ರೆಡ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾವು ಕೀಮೋಥೆರಪಿ ಕೊಡ್ತೀವಿ. ಅದಕ್ಕೆ ನಾವು ಅಡ್ಜುವೆಂಟ್ ಕೀಮೋಥೆರಪಿ ಅಂತೀವಿ. ಅಂದರೆ ಸರ್ಜರಿಗೆ ಸಹಾಯಕ ಮಾಡೋಕ್ಕೆ ಕೀಮೋಥೆರಪಿ ಕೊಡ್ತೀವಿ. ಏನಾದರೂ ಇದ್ರೆ ನಾಶ ಆಗಲಿ ಮತ್ತೆ ಬರೋದು ಬೇಡ ಅಂತ. ಇನ್ನೊಂದು ಕೀಮೋಥೆರಪಿ ಯಾಕೆ ಕೊಡ್ತೀವಿ ಅಂದರೆ, ಈಗ ಗಂಟು ತುಂಬ ಜಾಸ್ತಿ ಇದೆ, ಆಪರೇಷನ್ ಮಾಡಕ್ಕೆ ಹೋದರೆ ಸ್ತನ ಉಳ್ಸೋಕ್ಕಾಗಲ್ಲ, ಇಲ್ಲಾಂದರೆ ಇದು ಡಿಸ್ಫಿಗರಿಂಗ್ ಆಗಿಬಿಡುತ್ತೆ, ದೊಡ್ಡ ಆಪರೇಷನ್ ಆಗುತ್ತೆ, ಸ್ಕಿನ್ ಎಲ್ಲ ಸರಿಯಾಗಿ ಕೂಡಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಫಸ್ಟ್ ಇಂಜೆಕ್ಷನ್ ಕೊಟ್ಟು ಗಂಟನ್ನು ಕರಗಿಸಿ ಆಮೇಲೆ ಆಪರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದಟ್ ದ ಸ್ತನ ಉಳಿಸ್ಬೋದು, ಇಲ್ಲಾಂದರೆ ಆಪರೇಷನ್ ಮಾಡೋಕ್ಕೆ ಸಹಜ ಆಗಲಿ ಅಂತ. ಇದಕ್ಕೆ ಸರ್ಜರಿಗಿಂತ ಮುಂಚೆ ಕೊಡೋಕ್ಕೆ ಕೀಮೋಥೆರಪಿಗೆ ನಿಯೋರ್ಜೆಂಟ್ ಕೀಮೋಥೆರಪಿ ಅಂತ. ಇನ್ನೊಂದು ಯಾಕೆ ಕೀಮೋಥೆರಪಿ ಕೊಡ್ತೀವಿ ಅಂದರೆ 4ನೇ ಸ್ಟೇಜಲ್ಲಿ ಕೊಡ್ತೀವಿ, 4th ಸ್ಟೇಜಲ್ಲಿ ಕೀಮೋಥೆರಪಿ ಕೊಡ್ತೀವಿ. ಇಲ್ಲಿ ನಾವು ವಾಸಿ ಮಾಡಬೇಕಂತ ಕೊಡಲ್ಲ, ಬಟ್ ಕಾಯಿಲೆ ಆದಷ್ಟು ಕಂಟ್ರೋಲ್ ಮಾಡಿ ಪೇಷಂಟಿಗೆ ಒಳ್ಳೆ ಲೈಫ್ ಸ್ಟೈಲ್ ಕೊಟ್ಟು, ಪೇಷಂಟು ಕ್ಯಾನ್ಸರ್ ಇದ್ರೇನು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಜೀವನ ಸಾಗಿಸಬೇಕು, ಎಕ್ಸ್ಟೆಂಡ್ ಮಾಡಬೇಕು, ಲೈಫ್ ಸ್ಟೈಲ್ ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಏನಂತಾರೆ ಲಿವಿಂಗ್ ಸ್ಪ್ಯಾನ್ ಎಕ್ಸ್ಪೆಂಡ್ ಮಾಡಬೇಕು ಅಂತ ಅಲ್ಲೊಂದು ಕೀಮೋಥೆರಪಿ ಕೊಡ್ತೀವಿ. ದಟ್ಸ್ ಇನ್ ದ 4th ಸ್ಟೇಜ್. ಅದಕ್ಕೆ ನಾವು ಪ್ಯಾಲಿಯೇಟಿವ್ ಕೀಮೋಥೆರಪಿ. ಓಕೆ, ವೆರಿ ನೈಸ್. ಎಸ್ ಡಾಕ್ಟರ್ ಮೇಖಲ್ ಅವರೇ, ಒಂದೆಡೆ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿಯ ನಂತರದಲ್ಲಿ ರೇಡಿಯೇಷನ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ಎಲ್ಲ ಕೇಸಸ್ಗಳಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಅದೇ ರೀತಿ ರೇಡಿಯೇಷನ್ ಕೊಡೋದು ಎಷ್ಟು ಮುಖ್ಯವಾಗುತ್ತೆ ಮ್ಯಾಮ್? ಈಗ ಡಾಕ್ಟರ್ ನವೀನ್ ಹೇಳ್ದಂಗೆ ಅದೇ ಸಿಮಿಲರ್ ಪ್ರಿನ್ಸಿಪಲ್ಸ್ ಇರುತ್ತೆ. ಕೀಮೋಥೆರಪಿ ಥರನೇ ರೇಡಿಯೇಷನ್. ಯೂಶಲಿ ಮೋಸ್ಟ್ ಆಫನ್ ಸರ್ಜರಿ ಆದಮೇಲೆ ಕೊಡೋದು. ಅದರಲ್ಲಿ ಏನಂದರೆ ಅದೇ ಕಣ್ಣಿಗೆ ಕಾಣದಲ್ಲೇ ಇರೋ ಸೆಲ್ಸಿಂದ ವಾಪಸ್ ಬಂದ್ಬಿಡಬಹುದು, ಬರೋ ಚಾನ್ಸಸ್ ಇರುತ್ತಲ್ವ, ಅದನ್ನು ನಾವು ರೇಡಿಯೇಷನಲ್ಲಿ ಅಡ್ರೆಸ್ ಮಾಡ್ತೀವಿ. ಕೀಮೋಥೆರಪಿ ಫುಲ್ ಬಾಡಿ ಸೆಲ್ಸ್
ಮೈಕ್ರೋಸ್ಕೋಪಿಕ್ ಸೆಲ್ಸ್ ಫುಲ್ ಬಾಡಿಲಿ ಎಲ್ಲಿದೆಯೋ ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಬಟ್ ರೇಡಿಯೇಷನ್ ಬರೀ ಆಪರೇಷನ್ ಮಾಡಿರ್ತಾರಲ್ಲ, ಉಳಿದಿರೋ ಬ್ರೆಸ್ಟ್ ಅಥವಾ ಉಳಿದಿರೋ ಚೆಸ್ಟ್ ವಾಲ್ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ರೇಡಿಯೇಷನ್ ಕೊಡೋದು. ಅದು ಸರ್ಜರಿ ಆಗಿ ಕೀಮೊಥೆರಪಿ ಆದ್ಮೇಲೆ ಲಾಸ್ಟ್ ಅಲ್ಲಿ ರೇಡಿಯೇಷನ್ ಥೆರಪಿ ಕೊಡ್ತೀವಿ. ಯೂಶಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಆಲ್ಸೋ. ಫೋರ್ತ್ ಸ್ಟೇಜಲ್ಲಿ ಚೆಸ್ಟ್ಗೆ ಅಂತ ಕೊಡೋದಿಲ್ಲ. ಎಲ್ಲರೂ ಬೇರೆ ಕಡೆ ಎಲ್ಲರೂ ಬೋನಿಗೆ ಸ್ಪ್ರೆಡ್ ಆಗಿ ನೋವಾಗಿದ್ರೆ ಅಥವಾ ಬ್ರೈನಿಗೆ ಸ್ಪ್ರೆಡ್ ಆಗಿ ಅದರಿಂದ ಪೇಷಂಟಿಗೆ ಪ್ರಾಬ್ಲಮ್ ಆಗ್ತಿದ್ರೆ, ಆ ಥರ ಸ್ಪೆಸಿಫಿಕ್ ಸಿಚುವೇಶನ್ಸಲ್ಲಿ ಫೋರ್ತ್ ಸ್ಟೇಜಲ್ಲಿ ಪ್ಯಾಲಿಯೇಟಿವ್ ರೇಡಿಯೇಷನ್ ಅಂತ ಬರೀ ಅವ್ರ ನೋವು ಕಡಿಮೆ ಮಾಡೋಕ್ಕೆ ಅಥವಾ ಬ್ಲೀಡಿಂಗ್ ಕಡಿಮೆ ಮಾಡೋಕ್ಕೆ, ತಲೆನೋವು ಕಡಿಮೆ ಮಾಡೋಕ್ಕೆ, ಆ ಉದ್ದೇಶದಿಂದ ಮಾತ್ರ ಕೊಡ್ತೀವಿ. ಓಕೆ, ಎಸ್ ಡಾಕ್ಟರ್ ಸುಹಾಸ್ ಅವರೇ, ಒಂದೆಡೆ ಬ್ರೆಸ್ಟ್ ಕ್ಯಾನ್ಸರನ್ನು ತಡೆಗಟ್ಟಲು ಒಂದಷ್ಟು ಮುಂಜಾಗ್ರತೆಗಳನ್ನು ನಾವು ಮನೆಯಲ್ಲೇ ವಹಿಸ್ಬೋದು. ಯಾಕಂದರೆ ಎಲ್ಲರಿಗೂ ಬಂದ ನಂತರವೇ ಕೂಡ ಮಾಡಬೇಕನ್ನೋದು ಯಾವುದೇ ರೀತಿಯಲ್ಲಿ ಇರುವುದಿಲ್ಲ. ಬರೋದಕ್ಕೂ ಮುನ್ನ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಸೊ ಹೇಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಒಂದಷ್ಟು ನಾವು ಹೇಗೆ ತಡೆದಿಟ್ಕೊಳ್ಬೋದು? ಈಗ ಬ್ರೆಸ್ಟ್ ಕ್ಯಾನ್ಸರ್ ಯಾರಿಗೆ ಬರುತ್ತೆ ಅಥವಾ ಯಾಕೆ ಬರುತ್ತೆ ಅಂತ ಇನ್ನೂ ಕಂಪ್ಲೀಟಾಗಿ ಐಡೆಂಟಿಫೈ ಆಗಿ ಪರ್ಟಿಕ್ಯುಲರ್ ಅದೇ ರೀತಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂದರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಎಕ್ಸಸೈಸಸ್ ಆಗಲಿ, ಜಾಗಿಂಗ್, ರನ್ನಿಂಗ್. ಸೊ ಆ್ಯಂಡ್ ಡಯಟ್ ವೈಸ್ ಲೋ ಫ್ಯಾಟ್ ಆ್ಯಂಡ್ ಹೈ ಫೈಬರ್ ಡಯಟ್. ಸೊ ದಟ್ ಈಸ್ ಗುಡ್ ಫಾರ್ ಎವ್ರಿಥಿಂಗ್. ಬಾಡಿಯಲ್ಲಿ ಏನೇ ಆಗಲಿ, ಅದು ಹಾರ್ಟಿಗಾಗಲಿ ಅಥವಾ ಬ್ರೈನ್ಗಾಗಲಿ ಎಲ್ಲದಕ್ಕೂ ಒಳ್ಳೆಯದು. ಸೊ ಹಾಗಾಗಿ ಕ್ಯಾನ್ಸರ್ಗೂ ಅದು ಒಳ್ಳೆಯದು. ಎರಡನೇದೇನಂತಂದರೆ, ಈಗ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ದರೆ, ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದರೆ, ಸೊ ಅವರಲ್ಲಿ ಅವರ ಫ್ಯಾಮಿಲಿಯಲ್ಲಿ ಅಂದರೆ ಈಗ ಮದರಿಗೆ ಬಂದಿರೋ ಅವರ ಸಿಸ್ಟರ್ಸ್ ಅಂದರೆ ಹೆಣ್ಮಕ್ಳು ಯಾರು ಇದ್ದಾರೆ ಅವರೆಲ್ಲ ಒಂದೊಂದ್ಸಲ ಚೆಕಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ತನದಲ್ಲಿ ಗಂಟು ಬರೋದು ಚಿಕ್ಕ ವಯಸ್ಸಲ್ಲಿ ಕಾಮನ್ ಇರೋದು, ಅಂದರೆ 100ರಲ್ಲಿ ಒಂದು 30 ಜನಕ್ಕೆ ಇರುತ್ತೆ ಅದು. ಸೊ ದಟ್ ಈಸ್ ಎಕ್ಸ್ಪೆಕ್ಟೆಡ್. ಬಟ್ ಒಂದು ಸಲ ಅದು ವಯಸ್ಸು ಅಂದರೆ 45 ವರ್ಷ ದಾಟಿದ ಮೇಲೆ ಆ ಥರ ಗಂಟು ಬರೋದು ನಾರ್ಮಲ್ ಅಲ್ಲ. ಸೊ ಆ ಥರ ಇದ್ದರೆ ದಯವಿಟ್ಟು ಅದನ್ನು ಚೆಕ್ ಮಾಡಿಸ್ಕೋಬೇಕು. ಸೊ ಈಗ ಯಾವುದೇ ಒಂದು ಊಟದಿಂದ ಅಥವಾ ಎಕ್ಸಸೈಸಿಂದ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಬಹುದು ಅಂತ ಯಾವುದೂ ಪ್ರೂಫ್ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಥರದನ್ನ ಡಯಟನ್ನು ತಿಂದರೆ ಅದು ನಿಮಗೆ ಕ್ಯಾನ್ಸರ್ ಪ್ರಿವೆಂಟ್ ಆಗುತ್ತೆ ಅಂತ ಯಾವುದೂ ರಿಸರ್ಚ್ ಇಲ್ಲ. ಸೊ ಈಗ ಕರೆಂಟ್ಲಿ ಏನಿದೆ ಅಂತಂದರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಒಂದು ಫಾಲೋ ಮಾಡಬೇಕು ಆ್ಯಂಡ್ ರಿಪೋರ್ಟ್ ಟು ಡಾಕ್ಟರ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಅಂದರೆ ಯಾವಾಗ ಗಂಟು ಬಂದರೆ ಆಗ ಡಾಕ್ಟರ್ ನಿಮಗೆ ನೋಡಿ ಹೇಳ್ತಾರೆ, ಅಂದರೆ ಇದು ಕ್ಯಾನ್ಸರ್ ಗಂಟಲ್ಲ, ಇದು ಕೆಲವು ನಾರ್ಮಲ್ ಅಂದರೆ ಬಿನೈನ್ ಗಂಟುಗಳು ಇರ್ತದೆ. ಸೊ ಆ ಥರ ಇದ್ದರೆ ಇದು ಖಂಡಿತ ಫಾಲೋ ಮಾಡಬೇಕು. ಎಲ್ಲ ಗಂಟುಗಳಿಗೂ ಕ್ಯಾನ್ಸರ್ ಅಲ್ಲ ಅಥವಾ ಎಲ್ಲ ಗಂಟುಗಳಿಗೂ ಆಪ್ರೇಷನ್ ಬೇಕು ಅಂತ ಇಲ್ಲ. ಸೊ ಯಾವುದು ಗಂಟು ಅದನ್ನು ಸ್ಕ್ಯಾನಿಂಗ್ ಮಾಡಿದ್ರೆ ನಮಗೆ ಸಿಂಪಲ್ ಇದರಲ್ಲಿ ಗೊತ್ತಾಗ್ಬಿಡ್ತದೆ. ಸೊ ಯಾವುದಕ್ಕೆ ಟ್ರೀಟ್ಮೆಂಟ್ ಬೇಕು ಅದಕ್ಕೆ ಖಂಡಿತ ಮಾಡಬೇಕಾಗ್ತದೆ. ನಾರ್ಮಲ್ ಗಂಟು ಅಂದರೆ ಬಿನೈನ್ ಅಂತ ಏನು ಹೇಳ್ತೀವಿ, ಅದನ್ನು ಖಂಡಿತ ಆಗಿ ಬಿಡ್ಬೋದು, ಅದೇನು ತೊಂದರೆ ಏನಿಲ್ಲ. ಸೊ ಒಂದು ಸಲ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್ ನವೀನ್, ಹೇಗೆಂದರೆ ಹಿಂದೆ ಎಲ್ಲ ಹೇಳ್ತಾ ಇದ್ರು, ಅವರು ಡಾಕ್ಟರ್ ಹೇಳಿದ್ರು ಸುಹಾಸಿಗೆ, ಎಬೋ 45 ಬಂದಂಥ ಸಂದರ್ಭ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಥವಾ ಅದರ ಬಿಡೋದು ಸರಿಯಲ್ಲ ಅಂತ. ಹಾಗಿದ್ರೆ ಈ ಒಳಗ ಭಾಗದ ಏಜಲ್ಲಿ ಅಥವಾ ದಟ್ ಲಿಮಿಟೆಡ್ ಏಜಲ್ಲೇ ಬರುತ್ತೆ ಅಥವಾ ಏನಾದರೂ ಅದಕ್ಕೆ ಏಜ್ ಲಿಮಿಟ್ ಇದೆಯಾ, ಇಂಥ ಏಜ್ನ ಅಂತರದಲ್ಲೇ ಕಾಣಿಸ್ಕೊಳ್ಳುತ್ತೆ, ಈ ವಯಸ್ಸಲ್ಲಿ ಅಥವಾ ಒಂದು ಚಿಕ್ಕ ವಯಸ್ಸಿನಲ್ಲಿ ಯಾರಿಗೂ ಬರೋದಿಲ್ಲ, ಆ ಥರ ಏನೋ ಲಕ್ಷಣಗಳು ಇದೆಯಾ? ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟ್ರಲ್ಲಿ ಏಜ್ ಜಾಸ್ತಿ ಆಗ್ತಾ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಚಿಕ್ಕ ವಯಸ್ಸಲ್ಲಿ ಬರಲೇಬಾರ್ದಂತ ಏನೂ ಇಲ್ಲ. ಇಟ್ ಕ್ಯಾನ್ ಕಮ್ ಎನಿ ಏಜ್, ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲೂ ಬರುತ್ತೆ ಎಷ್ಟೊಂದು ಜನರಿಗೆ. ಆ್ಯಂಡ್ ದೇ ಆರ್ ವೆರಿ ಅಗ್ರೆಸಿವ್ ಕ್ಯಾನ್ಸರ್ಸ್. ಓಕೆ, ಎಲ್ಲ ಏಜಲ್ಲಿ ಬರ್ಬೋದು. ಸೊ ಏನಂದರೆ ನಾವು ಸ್ಕ್ರೀನಿಂಗಲ್ಲಿ ಪೇಷಂಟ್ಗೆ ನಾವು ಏನು ಸ್ತನದಲ್ಲಿ ಗಂಟಿರಲ್ಲ ಏನಿರಲ್ಲ ಅವ್ರಿಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಲ್ಲ, ಸ್ಕ್ರೀನಿಂಗ್ ಮಾಡಬೇಕಾದ್ರೆ ಮೋರ್ ದೆನ್ 40 ಇಯರ್ಸ್ ಇದ್ದವರಿಗೆ ಮ್ಯಾಮೋಗ್ರಫಿ ಯೂಸ್ ಮಾಡ್ತೀವಿ. ಸೊ ಅದಕ್ಕಿಂತ ಕಮ್ಮಿ ಇದ್ದವರಿಗೆ ಅಲ್ಟ್ರಾಸೌಂಡ್ ಯೂಸ್ ಮಾಡ್ತೀವಿ. ಏನಂದರೆ ಅಪ್ಪಿತಪ್ಪಿ ಮಹಿಳೆ ಪ್ರೆಗ್ನೆಂಟ್ ಇರ್ಬೋದು, ಮಗುಗೆ ಎಕ್ಸ್ಪೋಸ್ ಆಗುತ್ತೆ ಅಂತ ನಾವು ಎಕ್ಸ್ರೇ ಅವಾಯ್ಡ್ ಮಾಡ್ತೀವಿ. ಲೆಸ್ ದೆನ್ 40 ಇಯರ್ಸ್. ಮೋರ್ ದೆನ್ 40 ಇಯರ್ಸಿಗೆ ಮ್ಯಾಮೋಗ್ರಫಿ ಯೂಸ್ ಮಾಡ್ತೀವಿ. ಸೊ ಈ ಎಲ್ಲ ಏಜಲ್ಲಿ ಬರ್ಬೋದು. ಎಷ್ಟು ಕಮ್ಮಿ ಏಜಲ್ಲಿ ಬರುತ್ತೆ ಅಷ್ಟು ಕ್ಯಾನ್ಸರ್ ಅಗ್ರೆಸಿವ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್. ಎಷ್ಟು ಓಲ್ಡ್ ಏಜಲ್ಲಿ ಇರುತ್ತೆ ಇಟ್ ಬಿಕಮ್ಸ್ ಲೆಸ್ ಅಗ್ರೆಸಿವ್. ಓಕೆ, ನಾವು ಹೇಳ್ತೇವೆ ವಯಸ್ಸು ವರ್ಷ ಆ ರೀತಿಯಲ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತೇವೆ. ಖಂಡಿತ ನಾನು ನಿಮ್ಗಳ ಜೊತೆ ಮತ್ತಷ್ಟು ಮಾತುಕತೆನ ಮುಂದುವರ್ತೀನಿ. ಹಾಗಿದ್ರೆ ಈ ಒಂದು ಸ್ತನ ಕ್ಯಾನ್ಸರ್ಗೆ ಯಾವ ರೀತಿ ಸೂಕ್ತ ಚಿಕಿತ್ಸೆಗಳನ್ನು ನೀವು ಪಡೆದುಕೊಳ್ಬೋದು, ನಿಮ್ಮಲ್ಲೂ ಕೂಡ ಏನಾದರೂ ಈ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಡೌಟ್ಸ್ಗಳಿದ್ರೆ ಖಂಡಿತ ಪರದೆ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನೇರವಾಗಿ ಡಾಕ್ಟರ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ಬೋದು. ಈ ಕುರಿತಾದಂಥ ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.
ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ಹಾಗಿದ್ರೆ ಮಾತುಕತೆಯನ್ನು ಮುಂದುವರಿಸೋಣ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಕೂಡ ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರೆ, ಹಾಗೇನೇ ಅದರ ಕುರಿತಾದಂಥ ಯಾವುದಾದ್ರೂ ಮಾಹಿತಿಯನ್ನು ಬೇಕು ಅಂತ ಹೇಳಿದ್ರೆ ಪರದೆ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ಗಳ ಜೊತೆ ಮಾತುಕತೆಯನ್ನು ಮಾಡ್ಬೋದು. ಜೊತೆಗೆ ನಾರಾಯಣ ಹೃದಯಾಲಯದಲ್ಲೂ ಕೂಡ ನೀವು ಅವರ ಸಂಖ್ಯೆಯನ್ನು ತೆಗೆದುಕೊಂಡು ಮಾತನಾಡಿದಂಥ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೇರವಾಗಿ ಕೂಡ ಅವರನ್ನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ಡಾಕ್ಟರ್ ನವೀನ್ ಅವರು ಹೇಳ್ತಾ ಇದ್ರಿ, ಕೀಮೋಥೆರಪಿ ಟ್ರೀಟ್ಮೆಂಟ್ಗೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ? ಯಾಕಂದರೆ ಇಂತಿಷ್ಟೇ ಸಮಯದಲ್ಲಿ ಕ್ಯೂರ್ ಆಗುತ್ತೆ ಅನ್ನೋದನ್ನು ಯಾವುದನ್ನು ಕೂಡ ಊಹೆ ಮಾಡೋದು ಕಷ್ಟವಾಗುತ್ತೆ. ಸೊ ಅಂತ ಸರ್ಟನ್ ಪೀರಿಯಡ್ಸ್ ಏನಾದರೂ ಇದೆಯಾ? ಯಾಕಂದರೆ ನಾವು ಆಪ್ರೇಷನ್ ಮಾಡಿದ್ಮೇಲೆ ಅಡ್ಜುವೆಂಟ್ ಅಂತ ಕೀಮೋಥೆರಪಿ ಕೊಡ್ತೀವಲ್ಲ, ಓಕೆ, ಅದು ನಾವು ಯೂಶಲಿ 6 to 8 ಸೈಕಲ್ಸ್ ಅಂತ ಕೊಡ್ತೀವಿ. ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ಅಂದರೆ ಕ್ಯಾನ್ಸರ್ ಮೇಲೆ ಚೇಂಜ್ ಆಗುತ್ತೆ. 6 to 8 ಸೈಕಲ್ ಕೊಡ್ತೀವಿ. ಅದರಲ್ಲಿ ಈಚ್ ಸೈಕಲ್ ವಿಲ್ ಬಿ ಅರೌಂಡ್ 21 ಡೇಸ್ ಅಪಾರ್ಟ್. 21 ದಿನಕ್ಕೆ ಒಂದ್ಸಲಿ ಕೀಮೋಥೆರಪಿ ಕೊಡ್ತೀವಿ ಅಂತ 6 to 8 ಟೈಮ್ಸ್ ಕೊಡ್ತೀವಿ. ಅದೇ ಮೆಟಾಸ್ಟಾಟಿಕ್ ಇದ್ದಾಗ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ಏನಿಲ್ಲ. ಸಮ್ಟೈಮ್ಸ್ ವಿ ಕೀಪ್ ಆನ್ ದಿಸ್ ಒನ್ ಕಂಟಿನ್ಯೂಯಿಂಗ್ ದ ಕೀಮೋಥೆರಪಿ ಅಂಟಿಲ್ ದ ಏನು ಎಫೆಕ್ಟ್ ಸಸ್ಟೈನ್ ಆಗೋ ತನಕ ಮುಂದುವರಿಸ್ತೀವಿ. ಅಂದರೆ ಯಾವ ಸ್ಟೇಜಲ್ಲಿ ಇರುತ್ತೆ, ಯಾವ ರೀತಿಯಾಗಿ ನಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಎಸ್ ಡಾಕ್ಟರ್ ಸುಹಾಸ್ ಅವರೇ, ಒಂದೆಡೆ ತಡೆಗಟ್ಟುವಂಥ ಸಂದರ್ಭಗಳಲ್ಲಿ ಇಂಥದ್ದೇ ಆಹಾರ ಪ್ರಕಾರಗಳನ್ನು, ಇಂಥದ್ದೇ ಜೀವನ ಶೈಲಿಯನ್ನು ಪಾಲಿಸಬೇಕು ಅನ್ನೋದು ಡಾಕ್ಟರ್ಗಳು ಖಂಡಿತವಾಗಿ ಸಜೆಸ್ಟ್ ಮಾಡ್ತಾರೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆದಾಗಿನಿಂದಲೂ ಅಥವಾ ಚಿಕಿತ್ಸೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂಥದ್ದೇ ಪಥ್ಯ ಅಂತ ಏನಾದರೂ ಇರುತ್ತೆ ಆಹಾರ ಪ್ರಕ್ರಿಯೆಗಳಲ್ಲಿ? ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆದಮೇಲೆ ಯೂಶ್ವಲಿ ಆಪರೇಷನ್ ಟೈಮಲ್ಲಿ ಆ ಥರ ಏನಿರೋದಿಲ್ಲ. ಸೊ ಆಪರೇಷನ್ ಆದ ನಾಳೆಯಿಂದನೇ ಅವ್ರು ನಾರ್ಮಲ್ ಡಯಟ್ ಮತ್ತೆ ತೊಗೊತಾ ಇರ್ತಾರೆ. ಸೊ ಅದರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಕೀಮೋಥೆರಪಿ ಟೈಮಲ್ಲಿ ಸ್ವಲ್ಪ ಡಯಟರಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಅಂದರೆ ನಾರ್ಮಲ್ ಡಯಟ್ ತೊಗೋಬೋದು, ಬಟ್ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಆದುದರಿಂದ ಈಗ ಜನರಲಿ ಹೇಳೋದೇನಂತಂದರೆ ವಿ ಈಟ್ ಓನ್ಲಿ ಕುಕ್ಡ್ ಫುಡ್. ಅಂದರೆ ಯಾವುದನ್ನು ನೀವು ಕಾಯಿಸಿರಬೇಕು ಇಲ್ಲ ಬೇಯಿಸಿರಬೇಕು, ಆ ಥರ ಆಹಾರಗಳನ್ನು ರಾ ಫುಡ್ ತೊಗೋಬಾರ್ದು ಅಂತ ಹೇಳುತ್ತೆ. ಒಂದು ಸಲ ಅದು ಆಪರೇಷನ್ ಎಲ್ಲ ಮುಗಿದು, ಕೀಮೋ ಎಲ್ಲ ಮುಗಿದು, ರೇಡಿಯೇಷನ್ ಏನು ಟ್ರೀಟ್ಮೆಂಟ್ ಇದೆ ಕಂಪ್ಲೀಟ್ ಆದಮೇಲೆ ದೇ ಕೋ ಬ್ಯಾಕ್ ಟು ನಾರ್ಮಲ್ ಡಯಟ್. ಅಂದರೆ ಆ ಥರ ಏನು ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಲೈಫ್ ಲಾಂಗ್. ಕೆಲವರು ಹೇಳ್ತಾರೆ ಇದು ತಿನ್ನಬೇಕು, ಟರ್ಮರಿಕ್ ತಿನ್ನಬೇಕು, ಅಥವಾ ಇದನ್ನು ತಿಂದರೆ ಕ್ಯಾನ್ಸರ್ ವಾಪಸ್ ಬರುತ್ತೆ. ಆ ಥರ ಯಾವುದೂ ಪ್ರೂವನ್ ಇಲ್ಲ, ಸೈಂಟಿಫಿಕಲಿ ಪ್ರೂವನ್ ಇಲ್ಲ. ಸೊ ಇಟ್ಸ್ ಬೆಟರ್ ಅವರು ನಾರ್ಮಲ್ ಆಗಿ ಏನು ತಿಂತಾಯಿದ್ರು, ಅಂದರೆ ಬರೋದಕ್ಕೆ ಡಯಾಗ್ನೋಸಿಸ್ ಆಗೋಕ್ಕಿಂತ ಮುಂಚೆ ಏನು ತಿಂತಾಯಿದ್ರು ಅದನ್ನು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೋದು. ಸೊ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಅವ್ರದ್ದು ಡಯಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಲೈಫ್ ಸ್ಟೈಲ್ ಅಂತಂದರೆ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಕೀಮೋ ಟೈಮಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಅದು ಬಿಟ್ಟರೆ ನಾರ್ಮಲ್ ಲೈಫ್ ಸ್ಟೈಲ್ ಅವ್ರದ್ದು ಆಪ್ರೇಷನ್ ಮುಂಚೆ ಏನಿತ್ತು, ಇನ್ಫ್ಯಾಕ್ಟ್ ಕೆಲವರು ಈವನ್ ಡ್ಯೂರಿಂಗ್ ಕೀಮೋ ಆಲ್ಸೋ ದೇ ಕಂಟಿನ್ಯೂ ವಿತ್ ದ ನಾರ್ಮಲ್ ಲೈಫ್ ಸ್ಟೈಲ್. ಸೊ ಅದರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಒಂದೇನಂತಂದರೆ ಇನ್ಫೆಕ್ಷನ್ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಅಂದರೆ ಬೇರೆಯವ್ರು ಹೇಳ್ತಾ ಇದ್ದಾರೆ ಈ ರೀತಿ ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಅಂತ ಬೇರೆ ರೀತಿಯಾದಂಥ ಅನ್ವಾಂಟೆಡ್ ನೆಸೆಸರಿ ಮೆಸೇಜ್ ಯಾವುದು ಬೆನಿಫಿಟ್ ಇಲ್ಲ. ಅಂದರೆ ಏನು ಆ ಥರ ಪ್ರೂವನ್ ಇಲ್ಲ. ಅಂದರೆ ಯಾಕೆಂದರೆ ಕೆಲವರು ಹೇಳ್ತಾರೆ ಅದನ್ನು ತಿಂದರೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಗ್ರಾಮೀಣ ಭಾಗಗಳಲ್ಲಿ ಇದೇ ಕೊರತೆ ಆಗುವಂಥದ್ದು. ಅವ್ರಿಗೆ ಜಾಗೃತಿ ಇರೋದಿಲ್ಲ. ಯಾರೋ ಹೇಳಿದ್ರು ಅದನ್ನ ಮಾಡಿದ್ರೆ ಬರೋದಿಲ್ಲ, ಡಾಕ್ಟರ್ನ ಕನ್ಸಲ್ಟೇ ಮಾಡೋದಿಲ್ಲ, ಅದೇ ಪ್ರಾಬ್ಲಮ್ ಇರೋದು. ಸೊ ಬಟ್ ಯಾರೇ ಆದರೂ ಕ್ಯಾನ್ಸರ್ ಒಂದ್ಸಲ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಯೂಶ್ವಲಿ ಅವ್ರ ಲೈಫ್ ಸ್ಟೈಲ್ ಏನಿದೆ, ಅವರ ನಾರ್ಮಲ್ ಅವ್ರು ಏನು ವರ್ಕ್ ಮಾಡ್ತಾಯಿದ್ರು ಎಲ್ಲ ಕಂಟಿನ್ಯೂ ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಇಟ್ಸ್ ಮ್ಯಾಟ್ರ್ ಆಫ್ ಒಂದು ಫ್ಯೂ ಮಂತ್ಸ್ ಟ್ರೀಟ್ಮೆಂಟ್ ಇರುತ್ತೆ ಕಂಪ್ಲೀಟ್ ಆಗಬೇಕಂದ್ರೆ. ಸೊ ಅದಾದಮೇಲೆ ಅವರು ಮುಂಚೆ ಏನು ವರ್ಕ್ ಮಾಡ್ತಾಯಿದ್ರು ಅಥವಾ ಮುಂಚೆ ಏನು ಇದಿತ್ತು ಅವ್ರ ಲೈಫ್ ಸ್ಟೈಲ್ ಇತ್ತು, ಕಂಟಿನ್ಯೂ 100% ಕಂಟಿನ್ಯೂ ಮಾಡ್ಬೋದು. ಓಕೆ, ಎಸ್ ಡಾಕ್ಟರ್ ಮಿಕ್ಲಾ ಅವರೇ, ಯಾವ ರೀತಿ ರೇಡಿಯೇಷನ್ ಪ್ರೊಸೀಜರ್ ನಡೆಯುತ್ತೆ? ಯಾಕಂದರೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಜನರಿಗೆ ಭಯ ಇರುತ್ತೋ, ಹೇಗೆ ನಡೆಸ್ತಾರೋ, ಅದು ಏನಾಗುತ್ತೋ, ವಿ ಮೇ ಗೆಟ್ ಪೇಯ್ನ್, ಅಥವಾ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋ ಎಲ್ಲ ಕ್ವಶನ್ಗಳು ಖಂಡಿತ ಒಬ್ಬ ಪೇಷಂಟ್ ಮೈಂಡಲ್ಲಿ ಬರುತ್ತೆ. ಸೊ ಈ ರೇಡಿಯೇಷನ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಮ್ಯಾಮ್? ಈ ರೇಡಿಯೇಷನ್ ಥೆರಪಿ ಬಗ್ಗೆ ಪ್ರೊಸೀಜರ್ ಮುಂಚೆ ಒಂದು ಮಾತು ಏನು ಹೇಳಬೇಕು ಅಂದರೆ, ರೇಡಿಯೇಷನ್ ಅಂದ ತಕ್ಷಣ ಎಲ್ಲರಿಗೂ ಕರೆಂಟ್ ಅನ್ನೋ ಪದದಲ್ಲಿ ಅದು ಅಳವಡಿಕೆಯಲ್ಲಿರೋದು. ಈಗ ಸರ್ಜರಿ ಅಂದರೆ ಒಂದು ವೇಗ್ ಐಡಿಯಾ ಇರುತ್ತೆ, ಆಪರೇಷನ್ ಅಂದರೆ ಸಾಮಾನ್ಯ ಒಂದು ವೇಗ್ ಐಡಿಯಾ ಇರುತ್ತೆ, ಕೀಮೋಥೆರಪಿ ಅಂದರೂ ಡ್ರಿಪ್ಸಲ್ಲಿ ಇಂಜೆಕ್ಷನ್ ಮೆಡಿಸಿನ್ ಕೊಡ್ತಾರೆ ಅನ್ನೋ ಒಂದು ಐಡಿಯಾ ಇರುತ್ತೆ. ಬಟ್ ಅವ್ರಿಗೆ ಕರೆಂಟ್ ಅಂದರೆ ಅದು ಏನು ಅನ್ನೋ ಪ್ರಶ್ನೆ ಉಳಿದ್ಬಿಟ್ಟಿರುತ್ತೆ. ಶಾಕ್ ಆಗತ್ತಾ, ನಮಗೆ ಸುಟ್ಟು ಹೋಗತ್ತಾ, ಫುಲ್ ಬಾಡಿಗೆ ಸೋಷಿಯಲ್ ಮೀಡಿಯಾ ಮೂವೀಸ್ ತೋರಿಸಿರೋ ಪ್ರಕಾರದಲ್ಲಿ ದಟ್ ರೇಡಿಯೇಷನ್ ಬೇರೆ, ಈ ರೇಡಿಯೇಷನ್ ಬೇರೆ. ಹೌದು, ಕರೆಂಟ್ ಅಂದರೆ ಈಗ ಸೈಕ್ಯಾಟ್ರಿಕ್ ಪೇಷಂಟ್ಸ್ಗೆ ಇನ್ನೇನು ರೆಸಾರ್ಟ್ ಇಲ್ದಲೇ ಇದ್ದಾಗ ತಲೆಗೆ ಕರೆಂಟ್ ಕೊಡೋದು ಒಂದು ಹಳೆ ಕಾನ್ಸೆಪ್ಟ್, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ. ಅದನ್ನು ಕರೆಂಟ್ ಅಂತ ಹೇಳ್ತಾರೆ ಜನ. ಸೊ ಕರೆಂಟ್ ಅಂದ್ರೆ ಏನು ಅನ್ನೋದು ಡಿಫೈನ್ಡ್ ಆಗಿಲ್ಲ. ಬೇಸಿಕ್ಲಿ ರೇಡಿಯೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ರೇಸ್. ಎಕ್ಸ್ರೇಸ್ ಅಂದರೆ ಈಗ ಸೂರ್ಯನ ಕಿರಣಗಳು ಹೇಗೆ, ರೇಡಿಯೇಷನ್ನು ಹಾಗೇನೆ. ಅದು ನಮಗೆ ಕಾಣಲ್ಲ,
ಅದರಿಂದ ನಮಗೆ ತಕ್ಷಣ ಇಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಸೊ ಈಗ ಕಾಮನ್ ಎಕ್ಸ್ಪೀರಿಯನ್ಸಸ್ ಅಂದರೆ ಈಗ ಟಿ ವಿಯಿಂದ ರೇಡಿಯೇಷನ್ ಬರ್ತಿರುತ್ತೆ, ನಮಗೇನೂ ಆಗೋದಿಲ್ಲ. ಫೋನಿಂದ ರೇಡಿಯೇಷನ್ ಬರುತ್ತೆ, ನಮಗೇನೂ ಆಗಲ್ಲ. ಅದೇ ಥರ ಈ ರೇಡಿಯೇಷನ್ ಏನಂದರೆ ಕ್ಯಾನ್ಸರ್ ಸೆಲ್ಸ್ನ ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ಬಿಟ್ಟರೆ ಹೆಚ್ಚೇನು ಡಿಫ್ರೆನ್ಸ್ ಇರಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಟು ಬಿ ಯೂಸ್ ಮೋರ್ ಕೇರ್ಫುಲಿ ಆ್ಯಂಡ್ ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್. ಸೊ ಈಗ ಹೇಗಿರುತ್ತೆ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ, ಈಗ ಸಿ ಟಿ ಸ್ಕ್ಯಾನ್ ಇರುತ್ತೆ ಅಥವಾ ಎಕ್ಸ್ರೇ ಇರುತ್ತೆ, MRI ಇರುತ್ತೆ, ಅದೇ ಥರ ಅನುಭವ ಆಗುತ್ತೆ ಪೇಷಂಟ್ಗೆ. ಅಂದರೆ ಅವ್ರಿಗೇನು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಏನೂ ಸೆನ್ಸೇಷನ್ ಆಗಲ್ಲ. ಸುಮ್ಮನೆ ಅವರು ಒಂದು ಏರ್ ಕಂಡೀಷನ್ ರೂಮಲ್ಲಿ ಟ್ರೀಟ್ಮೆಂಟ್ ಮೆಷಿನ್ ಮೇಲೆ ಮಲ್ಕೊಂಡಿರ್ತಾರೆ ಅಷ್ಟೇ. ಅವ್ರಿಗೆ ಎಫೆಕ್ಟ್ ಗೊತ್ತಾಗೋದು ಈಗ ರೇಡಿಯೇಷನ್ ಥೆರಪಿ ಪ್ರೊಸೀಜರ್ ಅಂದರೆ ಒಂದು ಮೆಷಿನ್ ಮೇಲೆ ಪೇಷಂಟ್ ಮಲ್ಕೊಂಡಿರ್ತಾರೆ, ನಾವು ಡಾಕ್ಟರ್ ಹೇಗೆ ಕಂಪ್ಯೂಟರ್ಗೆ ಫೀಡ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿರ್ತೀವಿ ಆ ಥರ ಟ್ರೀಟ್ಮೆಂಟ್ ಹೋಗುತ್ತೆ. ಯೂಶ್ವಲಿ ಟ್ರೀಟ್ಮೆಂಟ್ 3, 4, 5, 6 ವೀಕ್ಸ್ ಆ ಥರ ಲಾಂಗ್ ಡ್ಯೂರೇಷನ್ ಇರುತ್ತೆ. ಲಾಂಗ್ ಡ್ಯೂರೇಷನಲ್ಲಿ 3rd, 4th ವೀಕ್ ಅಷ್ಟು ಯೂಶ್ವಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಈಗ ಸ್ಕಿನ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ಜನ ಅನ್ಕೊಂಡಂಗೆ ಸುಟ್ಟೋಗುತ್ತೆ, ಶಾಕ್ ಆಗುತ್ತೆ, ಬರ್ನ್ ಆಗುತ್ತೆ, ಇವೆಲ್ಲ ತಪ್ಪು ಕಲ್ಪನೆ ಅಂತಾನೆ ನಾನು ಹೇಳ್ತೀನಿ. ಓಕೆ, ವೆರಿ ನೈಸ್. ಖಂಡಿತ ವೀಕ್ಷಕರೇ, ಒಂದಷ್ಟು ವಿಚಾರಗಳನ್ನ ನುರಿತ ವೈದ್ಯರಿಂದ ತಿಳಿದುಕೊಳ್ಳೋದು ಕೂಡ ಎಷ್ಟು ಉತ್ತಮ ಅಂತ ಹೇಳಿದೆ. ಯಾಕಂದ್ರೆ ಗಾಳಿ ಮಾತುಗಳು ಹಾಗೆ ಗ್ರಾಮೀಣ ಭಾಗ ಒಂದಷ್ಟು ಅರಿವು ಕಡಿಮೆ ಇರುವಂತ ಜಾಗಗಳಲ್ಲಿ ಬೇರೆಯವರನ್ನ ಮಾತುಗಳನ್ನ ಕೇಳಿ ನಾವು ವೈದ್ಯಕೀಯ ಅಥವಾ ಒಂದಷ್ಟು ಪ್ರೊಸೀಜರ್ಗಳನ್ನ ಡಿಸೈಡ್ ಮಾಡಬಾರ್ದು. ಈಗ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಎಸ್ ಮೇಕ್ಲ್ ಅವರು, ಇನ್ನೊಂದು ವಿಚಾರ, ಈಗ ಜನರಲ್ ಆಗಿ ಒಂದಷ್ಟು ಇವಾಗ ನಾವು ಹೇಳ್ತೀವಿ ಒನ್ಸ್ ಇನ್ ಇಯರ್ ನಮ್ಮ ಹೋಲ್ ಬಾಡಿ ಚೆಕ್ಅಪ್ ಮಾಡಿಸ್ಬೇಕು, ದಟ್ಸ್ ಗುಡ್ ಫಾರ್ ಅವರ್ ಹೆಲ್ತ್ ಮೇಂಟೆನೆನ್ಸ್ ಅಂತ. ಸೊ ಈ ರೀತಿ ಮಹಿಳೆಯರು ಒಂದು ಏಜ್ ನಂತರದಲ್ಲಿ ಈ ರೀತಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಚೆಕ್ಅಪ್ ಮಾಡಿಸೋದು ಅದೇನಾದ್ರೂ ರಾಂಗ್ ಅಂತ ಅನ್ಸುತ್ತಾ? ಇಲ್ಲ, ಯಾಕಂದ್ರೆ ಮುಜುಗರ ಆಗುವಂತ ಒಂದು ವಿಚಾರ ಅಂತ ಸಂದರ್ಭದಲ್ಲಿ ಇದನ್ನ ಬಳಸ್ತಾರೆ ಮಹಿಳೆಯರು, ಎಲ್ಲೂ ಕೂಡ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಹೋಗೋದಿಲ್ಲ. ಈಗ ಗೈಡ್ಲೈನ್ಸ್ ಅಂತ ಇದೆ, ಆದರೆ ನಮ್ಮಷ್ಟು ಇಷ್ಟು ಜನ ಇರೋ ಕಂಟ್ರೀಲಿ ಗೈಡ್ಲೈನ್ಸ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಸೊ ನಮಗೇನು ಆಪರ್ಚುನಿಟಿ ಈ ಥರ ಪ್ರೋಗ್ರಾಮ್ಸ್ ಮೀಡಿಯಾಲಿ ಅಟ್ಲೀಸ್ಟ್ ಆ ಮೆಸೇಜ್ ಅವ್ರಿಗೆ ರೀಚ್ ಆದರೆ ಅವರೇ ಬಂದು 40 ವರ್ಷದ ಮೇಲಿನ ಮಹಿಳೆಗಳು ಅಟ್ಲೀಸ್ಟ್ ನಮಗೆ ಬಂದು ನೋಡಿ, ನಮ್ಗೆ ಚೆಕ್ ಮಾಡಿ ನಮ್ಗೆ ಏನಾದರೂ ತೊಂದರೆ ಇದೆಯಾ ಅಂತನಾದರೂ ಅವರು ಕೇಳೋಷ್ಟು ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾದರೆ ಸಾಕು. ಸೊ ಹೇಳೋದೇನೆಂದರೆ ನಾವು 40 years ಮೇಲೆ ಆಲ್ ವಿಮೆನ್ ಶುಡ್ ಗೆಟ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಅದು ಡಾಕ್ಟ್ರೇ ಅಡ್ವೈಸ್ ಮಾಡ್ತೀವಿ ನಾವು, ಅವರಾಗವರೇ ಮಾಡಿಸ್ಕೊಳ್ಳೋ ಅಂಥದ್ದಲ್ಲ. ಮಾಡಿಸಿ ಏನಾದರೂ ತೊಂದರೆ ಇದ್ದರೆ ಮ್ಯಾಮೋಗ್ರಾಮಲ್ಲಿ ತುಂಬ ಬೇಗ ಕಂಡುಹಿಡಿಬೋದು. ನಮಗೆ ಕೈಗೆ ಸಿಗೋಕ್ಕೆ ಮುಂಚೆನೂ ಮ್ಯಾಮೋಗ್ರಾಮಲ್ಲಿ ಕಂಡುಹಿಡಿಬೋದು. ಆ್ಯಂಡ್ ಅಷ್ಟು ಚಿಕ್ಕದಿದ್ದಾಗ ಕಂಡುಹಿಡಿದಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಸೊ 40 years ಮೇಲ್ಪಟ್ಟ ಮಹಿಳೆಯರು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಬಂದು ಟೆಸ್ಟ್ ಮಾಡಿಸ್ಕೊಳ್ಬೋದು. ಅದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಈಗ 25 ವರ್ಷ ಆದಮೇಲೆ 25 to 40 years ಇರೋ ಹೆಣ್ಮಕ್ಳು ಮಂತ್ಲಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡ್ಕೋಬೋದು. ಅಂದರೆ ಅವರೇನೆ ನಾರ್ಮಲ್ ಏನು ಅಬ್ನಾರ್ಮಲ್ ಏನು ಅಂತ ಅವ್ರಿಗೆ ಗೊತ್ತಾಗೋ ಥರ ಅವರೇ ಮಂತ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡಿಕೊಂಡ್ರೆ ಅಕಸ್ಮಾತ್ ಏನಾದರೂ ಚೇಂಜ್ ಆದರೆ ಅವ್ರಿಗೆ ಗೊತ್ತಾದರೆ ಅಟ್ಲೀಸ್ಟ್ ದೇ ಕ್ಯಾನ್ ಕಮ್ ಟು ದ ಡಾಕ್ಟರ್ ಆ್ಯಂಡ್ ಆಸ್ಕ್. ಆ್ಯಂಡ್ ಬೇಗ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಸೊ ಈ ಥರ ಕೆಲವೊಂದು ಎಕ್ಸಸೈಸಸ್ಸಿಂದ ಬ್ರೆಸ್ಟ್ ಕ್ಯಾನ್ಸರ್ನ ಬೇಗ ಕಂಡುಹಿಡಿಬೋದು, ಅಥವಾ ಇಲ್ಲ ಅಂದ್ರೂ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಬೋದು. ಹೌದು, ಅಂದ್ರೆ ಒಂದು ಕ್ಲಿಯರ್ ಮೈಂಡ್ ಸಿಗುತ್ತೆ, ಆಮೇಲೆ ಹೆಲ್ದಿ ಅನ್ನೋ ಥರ. ಎಸ್, ಥ್ಯಾಂಕ್ ಯು ಸರ್. ಡಾಕ್ಟರ್ ನಾವೀನ್ ಅವರು ಹೇಳ್ತೀರಾ, ಕೀಮೋಥೆರಪಿ ಅಂದಾಗ ಪ್ರಮುಖವಾಗಿ ಕೀಮೋ ಅಂದರೆ ಕ್ಯಾನ್ಸರ್ ಅಂತ ಹೇಳಿದಾಗ ಜನರಲಿ ಫಸ್ಟ್ ಕಾನ್ಸೆಪ್ಟ್ ಮೈಂಡ್ಗೆ ಬರುವಂಥದ್ದು ಕೂದಲು ಉದುರುತ್ತೆ. ಕೀಮೋಥೆರಪಿ ಕೊಟ್ಟಾಗ ಹೇರ್ ಫಾಲ್ ಆಗೋಗುತ್ತೆ, ಐ ಮೇ ಗೆಟ್ ಸಮಥಿಂಗ್ ಓಲ್ಡ್ ಅನ್ಸುತ್ತೆ, ಜನಕ್ಕೆ ಗೊತ್ತಾಗ್ಬಿಡುತ್ತೆ ನಮ್ಮಲ್ಲಿ ಈ ರೀತಿ ಕಾಯಿಲೆ ಇದೆ. ಜನ ನೋಡುವಂಥ ಸಮಾಜ ಆ ಒಂದು ರೋಗಿಗಳನ್ನು ನೋಡುವಂತಹ ದೃಷ್ಟಿ ಬದಲಾಗುತ್ತೆ ಅಂತ. ಸೊ ಇದು ಎಷ್ಟು ಸತ್ಯಕ್ಕೆ ಹತ್ತಿರವಾದಂಥ ಮಾತು. ಕೀಮೋಯಿಂದ ನಿಜವಾಗ್ಲೂ ಕೂಡ ಕೂದಲು ಉದುರುತ್ತೆ. ಹೌದು, ಕೀಮೋಥೆರಪಿಯಲ್ಲಿ ಬೇರೆ ಬೇರೆ ಥರ ಕೀಮೋಥೆರಪಿ ಇರುತ್ತೆ. ಓಕೆ, ಸ್ವಲ್ಪ ಅಲ್ಲಿ ಕೂದಲು ಉದುರ್ಬೋದು, ಸ್ವಲ್ಪ ಕೀಮೋಥೆರಪಿ ಎಫೆಕ್ಟ್ ಇದೆ ಕೂದಲು ಉದುರದೇ ಇರ್ಬೋದು. ಬಟ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಅಡ್ಜುವೆಂಟಾಗಿ ಯೂಸ್ ಮಾಡ್ತೀವಲ್ಲ, 2 ಮೇನ್ ಡ್ರಗ್ಸ್ ಯೂಸ್ ಮಾಡ್ತೀವಿ, ಒಂದು ಆಂಥ್ರಾಸೈಕ್ಲಿನು, ಒಂದು ಟ್ಯಾಕ್ಸಿನ್ ಅಂತ. ಸೊ 2 ಕೂದಲು ಉದುರುತ್ತೆ, ಎರಡಲ್ಲೂ ಉದುರುತ್ತೆ. ಸೊ ಬೇರೆ ಕ್ಯಾನ್ಸರಲ್ಲಿ ಕೀಮೋಥೆರಪಿಯಲ್ಲಿ ಕೂದಲು ಉದುರದೇ ಇರ್ಬೋದು. ಸೊ ಹೌದು ಉದುರುತ್ತೆ, ಬಟ್ ಕೀಮೋಥೆರಪಿ ಎಲ್ಲ ಆದಮೇಲೆ ಮತ್ತೆ ಕೂದಲು ಬರುತ್ತೆ. ಅಂದ್ರೆ ಆ ಚಾನ್ಸಸ್ ಇದೆಯಾ ಸರ್, ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇದೆ? ಎಲ್ಲ ಬರುತ್ತೆ, ಕೂದಲು ಎಲ್ಲ ಬರುತ್ತೆ. ಇಟ್ ಇಸ್ ಜಸ್ಟ್ ಟೆಂಪರರಿ ಫೆನಮಿನನ್. ಆಮೇಲೆ ಬೇಕಾದ್ರೆ ಬೇರೆ ಟೆಕ್ನಿಕ್ಸ್ ಇದಾವೆ, ಸ್ಕ್ಯಾಲ್ಪ್ ಕೂಲಿಂಗ್ ಟೆಕ್ನಿಕ್ ಅಂತ ಮಾಡ್ತಾರೆ. ಕೀಮೋಥೆರಪಿ ಕೊಡಬೇಕಾದ್ರೆ ಸ್ಕ್ಯಾಲ್ಪ್ ಮೇಲೆ ಒಂದು ಮಷಿನ್ ಇಟ್ಟು ಸ್ಕ್ಯಾಲ್ಪ್ ಕೂಲ್ ಮಾಡಿ ಕೀಮೋಥೆರಪಿ ಸ್ಕ್ಯಾಲ್ಪಿಗೆ ಮುಡ್ದೆ ಥರ, ಆ ಥರ ಎಲ್ಲ ಟೆಕ್ನಿಕ್ಸ್ ಇದ್ದಾವೆ. ಅದು ಬೆಂಗಳೂರಲ್ಲಿ ಬೇರೆ ಊರಲ್ಲೆಲ್ಲ ಅವೈಲೇಬಲ್ ಇದೆ, ಬಿಗ್ ಸಿಟೀಸಲ್ಲಿ. ಸೊ ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ಕೂದಲು ಉಳಿಸ್ಬೋದು.
ಯಾರಿಗೆ ಕೂದಲು ಉದುರಲೇಬಾರ್ದು ಅಂತ. ಬಟ್ 4ನೇ ಸ್ಟೇಜಲ್ಲಿ ಬಂದಾಗ, ಮೆಟಾಸ್ಟಾಟಿಕ್ ಸ್ಟೇಜಿಗೆ ಬಂದಾಗ ನಮಗೆ ಆಪ್ಷನ್ಸ್ ಇದೆ. ಪೇಷಂಟಿಗೆ ಕೂದಲು ಉದುರಬಾರ್ದು ಅಂದರೆ ವಿ ಕ್ಯಾನ್ ಚೇಂಜ್ ದ ಡ್ರಗ್. ಓಕೆ ಯಾವುದು ದಟ್ ಆಪ್ಷನ್ಸ್ ಆಲ್ಸೋ ಅವೈಲೇಬಲ್. ದಟ್ ಆಪ್ಷನ್ಸ್ ಆರ್ ಆಲ್ಸೋ ಅವೈಲೇಬಲ್. ಓಕೆ, ಖಂಡಿತ. ಒಬ್ರು ಟಿ ನರಸೀಪುರದಿಂದ ನಿಂಗರಾಜಮ್ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ನಮ್ಮ ಬಗ್ಗೆನೇ ಖಂಡಿತ ಕೇಳಬೇಕಾಗಿತ್ತು. ಮೂವರು ಡಾಕ್ಟರ್ ಇದ್ದಾರೆ, ಖಂಡಿತ ನಿಮ್ಮ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಮಾತಾಡಿ ಮೇಡಮ್, ಹಲೋ. ಮಾತಾಡಿ. ನನಗೆ ಗೋಡೆಗೆ ಹೊಡೆದ್ಬಿಟ್ಟು, ಗೋಡೆಗೆ ಹಾ ಅದು ಲೆಫ್ಟ್ ಅಲ್ಲಿ ಅದು ಬ್ಲಡ್ ಕಟ್ಬಿಟ್ಟು ಅದು ಗಂಟು ರೀತಿ ಆಗಿದೆಯಲ್ಲ, ಏನ್ ಪ್ರಾಬ್ಲಮ್? ಅಮ್ಮ ಅದು ಗೋಡೆ ಹೊಡೆದಾಗಿರೋದು ಅಥವಾ ಅದಕ್ಕೆ ಮುಂಚೆನೇ ಇತ್ತಮ್ಮ ಅದು ಗಂಟದು? ಇಲ್ಲ ಇಲ್ಲ, ಮುಂಚೆ ಇರ್ಲಿಲ್ಲ ಸರ್. ಎಷ್ಟು ವಯಸ್ಸಮ್ಮ ನಿಮಗೆ? ಸರ್ ನಂಗೆ 48 ವರ್ಷನಾ? ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದಮ್ಮ. ಈಗ ಹೇಳಿದಾಗೆ ಪ್ರೋಗ್ರಾಮಲ್ಲಿ ಒಂದು ಸಿಂಪಲ್ ಟೆಸ್ಟ್ ಇದೆ, ಮ್ಯಾಮೋಗ್ರಾಮ್ ಅಂತ. ಅದನ್ನು ಮಾಡಿಸಿದ್ರೆ ಕನ್ಫರ್ಮ್ ಆಗಿಬಿಡ್ತದೆ ಅದು ಗಂಟು ಅದು ಹೊಡೆದಿದ್ರಿಂದನೇ ಬಂದದ್ದ ಅಥವಾ ಬೇರೆ ಥರದ್ದು ತೊಂದರೆನಾ ಅಂತ. ತುಂಬ ಕಾಸ್ಟ್ಲಿನೂ ಇಲ್ಲ, ತುಂಬ ಏನು ಅಂತ ಎದುರುಕೊಳ್ಳುವಂಥದ್ದು ಟೆಸ್ಟ್ ಅಲ್ಲಮ್ಮ. ಅದು 10 ಮಿನಿಟ್ಸಲ್ಲಿ ಆಗುವಂಥ ಟೆಸ್ಟ್ ಅದು. ಸೊ ಅದು ಮಾಡಿಸ್ಕೊಂಡ್ರೆ ಕನ್ಫರ್ಮ್ ಆಗಿ ಹೇಳ್ಬೋದು. ನೋಡ್ದೇನೆ ಅದು ಹೇಳೋದಕ್ಕೆ ತುಂಬ ಕಷ್ಟ ಆಗ್ತದಮ್ಮ. ಹೌದಾ ಸರ್? ಹಾಂ, ಅದು 3 ವರ್ಷ ಆಯ್ತು ಸರ್. ಅದು ಒಂದೊಂದ್ಸರಿ ಸಣ್ಣ ಆಗುತ್ತೆ, ಒಂದೊಂದ್ಸರಿ ದಪ್ಪ ಆಗುತ್ತೆ. ಅದು ಒಂದು ಸಲ ಸ್ಕ್ಯಾನ್ ಮಾಡಿಸಿದ್ರೆ ಸಾಕಮ್ಮ. ಅದಕ್ಕೆ ಏನು ಗಂಟು ಅಂತ ಗೊತ್ತಾಗ್ತದೆ. ಸೊ ಅದು ಗೊತ್ತಾದರೆ ಅದು ಕ್ಯಾನ್ಸರ್ ಅಲ್ಲ ಅಂತಂದರೆ ನೀವು ಖಂಡಿತ ಹಾಗೆ ಬಿಡ್ಬೋದು. ಎಲ್ಲದಕ್ಕೂ ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಸಲ ನಿಮಗೆ ಗೊತ್ತಿರೋ ಡಾಕ್ಟ್ರಲ್ಲಿ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಆದರೂ ಹೇಳ್ತಾರೆ ಅದು ಕ್ಯಾನ್ಸರ್ ಗಂಟ ಅಥವಾ ಮಾಮೂಲಿ ನಾರ್ಮಲ್ ಗಂಟ ಅಂತ. ನಾರ್ಮಲ್ದು ಅಂತಂದರೆ ಖಂಡಿತ ಬಿಡ್ಬೋದಮ್ಮ. ವರ್ಷಕ್ಕೆ ಒಂದು ಸಲ ಚೆಕ್ ಮಾಡಿಸಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು ನಿಂಗರಾಜಮ್ ಅವರೇ ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ನಿಮ್ಮಲ್ಲಿ ಇದೇ ರೀತಿಯಾದಂಥ ಒಂದಷ್ಟು ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ದರೆ ಖಂಡಿತ ನೀವು ಕೂಡ ಕರೆ ಮಾಡಿ ವೈದ್ಯರ ಜೊತೆ ನೇರವಾಗಿ ಮಾತನಾಡ್ಬೋದು. ಎಸ್ ಡಾಕ್ಟರ್ ಸುಹಾಸ್ ಅವರೇ, ಒಂದೆಡೆ ಎಲ್ಲದಕ್ಕೂ ಕೂಡ ಒಂದಷ್ಟು ಪರಿಹಾರಗಳು, ಒಂದಷ್ಟು ಸಲಹೆಗಳು ಅಂತ ಇದ್ದೇ ಇರುತ್ತೆ. ಸೊ ಈ ಸ್ತನ ಕ್ಯಾನ್ಸರ್ ಅಂತ ಬಂದಂಥ ಸಂದರ್ಭದಲ್ಲಿ ಈ ಸರ್ಜರಿ ಮಾಡಲೇಬೇಕಾ? ಸರ್ಜರಿಯ ಬದಲಾಗಿ ಏನಾದರೂ ಬೇರೆ ರೀತಿಯ ಪ್ರೊಸೀಜರನ್ನು ಕೊಟ್ಟು ಅದನ್ನು ಕ್ಯೂರ್ ಮಾಡೋಕ್ಕೆ ಆಪ್ಷನ್ಸ್ ಇದೆಯಾ, ಹೇಗೆ? ಬೇರೆ ಕ್ಯಾನ್ಸರ್ಗಳಲ್ಲಿ ಕೆಲವು ಕಡೆ ಆಪ್ಷನ್ಸ್ ಇರುತ್ತೆ, ಅಂದರೆ ಸರ್ಜರಿ ಮಾಡ್ದೇನೆ ಸರಿ ಮಾಡುವಂಥ ಆಪ್ಷನ್ ಇರ್ತದೆ. ಈಗ ಬ್ಲಡ್ ಕ್ಯಾನ್ಸರಲ್ಲಿ ಯಾವುದು ಸರ್ಜರಿ ಬೇಕಾಗಿಲ್ಲ. ಗಂಟ್ಲು ಕ್ಯಾನ್ಸರ್ಗಳಲ್ಲಿ ಕೆಲವರು ರೇಡಿಯೇಷನ್ ಕೊಟ್ಟೆ ಟ್ರೀಟ್ ಮಾಡ್ತೀವಿ. ಬಟ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸರ್ಜರಿ ಖಂಡಿತ ಮಾಡಲೇಬೇಕು. ಅಂದರೆ ಒಂದು ಪೇಷಂಟು ಬ್ರೆಸ್ಟ್ ಕ್ಯಾನ್ಸರಿಂದ ಗುಣಮುಖ ಆಗಬೇಕು ಅಂತಂದರೆ ಅದರಲ್ಲಿ ಸರ್ಜರಿ ಮಾಡಲೇಬೇಕು, ಕಂಪಲ್ಸರಿ. ಈಗ ಸದ್ಯಕ್ಕೆ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಯಾವುದೂ ಇಲ್ಲ. ಸೊ ಮೊದಲೇ ಹೇಳಿದಾಗೆ ಇದರಲ್ಲಿ ಮುಂಚೆ ಆಗಿದ್ರೆ ಎಷ್ಟೇ ದೊಡ್ಡದು ಕ್ಯಾನ್ಸರ್ ಆಗಿದ್ರು ಅದರಲ್ಲಿ ಕಂಪ್ಲೀಟ್ ಬ್ರೆಸ್ಟ್ ರಿಮೂವ್ ಮಾಡ್ತಾ ಇದ್ವಿ. ಈಗ ಅದರ ಅವಶ್ಯಕತೆ ಇಲ್ಲ. ಸೊ ಈಗ ಹೇಗಿತ್ತು ಬ್ರೆಸ್ಟ್ ಹಾಗೇ ರೀಕನ್ಸ್ಟ್ರಕ್ಷನ್ ಮಾಡೋ ಆಪ್ಷನ್ಸ್ ಇದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬ್ರೆಸ್ಟ್ ಶೇಪ್ ಹೇಗಿತ್ತು ಅದನ್ನು ಮುಂಚೆ ಥರನೇ ಮಾಡೋ, ಅಂದರೆ ಹೊರಗಡೆಯಿಂದ ಏನೂ ಗೊತ್ತಾಗದೇ ಇರೋಂಗೆ, ಆಪ್ರೇಷನ್ ಆಗಿದೆ ಅಂತ ಗೊತ್ತಾಗದೇ ಇರೋಂಗೆ ಮಾಡೋ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಎದುರ್ಕೊಳ್ಳುವಂಥದ್ದೇನಿಲ್ಲ. ಆ್ಯಂಡ್ ಸರ್ಜರಿ ಇಸ್ ಆಲ್ಸೋ ವೆರಿ ಸಿಂಪಲ್. ಅಂದರೆ ಈಗ ಪೇಷಂಟ್ ಒಂದು ದಿನದಲ್ಲೇ ಡಿಸ್ಚಾರ್ಜ್ ಆಗಿ ಹೋಗಿ ಅದರ ನಾಳೆಯಿಂದನೇ ದೇ ಕ್ಯಾನ್ ಗೋ ಬ್ಯಾಕ್ ಟು ನಾರ್ಮಲ್ ಲೈಫ್. ಅಂದರೆ ಅವರು ಮನೆಯಲ್ಲಿ ಏನೇನು ಕೆಲಸ ಮಾಡ್ತಾರೆ ಕ್ಯಾಶುವಲ್ ಮನೆಯಲ್ಲಿ ಕೆಲಸ ಮಾಡ್ಬೋದು, ಅಡುಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ. ಸೊ ಆದ್ರಿಂದ ತುಂಬ ಸಿಂಪಲ್ ಸರ್ಜರಿ. ಸೊ ಈಗ ಕೆಲವರಿಗೆ ಪೂರ್ತಿ ಬ್ರೆಸ್ಟ್ ತೆಗೆಯೋ ಅವಶ್ಯಕತೆ ಇರುತ್ತೆ, ಕೆಲವರಿಗೆ ಅದು ಅವಶ್ಯಕತೆ ಇರೋದಿಲ್ಲ. ಸೊ ಅದು ಅವರ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಅನ್ನೋದು ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಖಂಡಿತ ಉಳಿಸ್ಬೋದು. ಎಸ್ ಡಾಕ್ಟರ್ ಮೇಕಲ್ ಅವರೇ, ಒಂದು ಅಂದರೆ ಇತ್ತೀಚೆಗೆ ಮಹಿಳೆಯರಲ್ಲಿ ಈ ರೀತಿಯಂತ ಬಂದಂಥ ಸಂದರ್ಭಗಳಲ್ಲಿ ಪ್ರೈವೇಟ್ ಪಾರ್ಟ್ಸ್ ಅಂತ ಕೂಡ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಕೆಲವೊಬ್ಬರಿಗೆ ಇದ್ರೂ ಕೂಡ ಅದನ್ನು ಎಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಬ್ರೆಸ್ಟ್ನ ರಿಮೂವ್ ಮಾಡಿಬಿಡ್ತಾರೋ, ಎಲ್ಲಿ ನಾವು ಬೇರೆ ರೀತಿಯಾಗಿ ನಮ್ಮ ಆಕಾರವನ್ನು ಕಳೆದುಕೊಳ್ತೀವಿ ಅನ್ನೋ ಭಯ ಇರುತ್ತೆ. ಸೊ ಹಾಗಿದ್ರೆ ಕಂಪ್ಲೀಟ್ ಆಗಿ ಇಂಥ ಒಂದು ಡಿಟೆಕ್ಟ್ ಆದಂಥ ಸಂದರ್ಭದಲ್ಲಿ ಸ್ತನ ಕ್ಯಾನ್ಸರ್ ಬಂದಾಗ ಬ್ರೆಸ್ಟನ್ನು ಅಥವಾ ಸ್ತನವನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕಾದಂಥ ಸ್ಥಿತಿಗಳು ಬರುತ್ತಾ, ಅಥವಾ ಅದಲ್ಲದೇನೂ ಕೂಡ ಉಳಿದಿರೋ ಹಾಗೆ ಉಳಿಸ್ಕೊಂಡೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದಾ ಡಾಕ್ಟರ್, ಹೇಗೆ? ಆ ಸಂದರ್ಭ ಈಗ ಕೆಲವು ಸಲ ಟ್ಯೂಮರ್ ತುಂಬ ದೊಡ್ಡದಿರುತ್ತೆ, ಅವಾಗ್ಲೂ ಒಂದು ಆಪ್ಷನ್ ಇರುತ್ತೆ. ಅಂದರೆ ಕೀಮೋಥೆರಪಿ ಕೊಟ್ಟು ಟ್ಯೂಮರ್ನ ಶ್ರಿಂಕ್ ಮಾಡಿ ಆಪರೇಷನ್ ಮಾಡುವಂಥದ್ದು. ಬಟ್ ಕೆಲವೊಂದ್ಸಲಿ ಅದು ತುಂಬ ಸ್ಕಿನ್ನೇ ತುಂಬ ಎಕ್ಸ್ಟೆನ್ಸಿವ್ ಆಗಿ ಸ್ಕಿನ್ನಲ್ಲಿ ಗಾಯ ಆಗಿ ಅಥವಾ ಕೆಳಗಡೆ ಎದೆಗೂಡನ್ನ ಆ ಥರ ಅಂಟ್ಕೊಂಡಿದ್ರೆ ಆವಾಗ ಪ್ರಯೋಜನ ಆಗೋದಿಲ್ಲ, ಬ್ರೆಸ್ಟ್ ಉಳಿಸಿ ಕೂಡ ಪ್ರಯೋಜನ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತ ಅವರು ಪೂರ್ತಿ ಬ್ರೆಸ್ಟ್ ತೆಗಿಲೇಬೇಕಾಗತ್ತೆ. ಬಟ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಚಿಕ್ಕದಿದೆ ಟ್ಯೂಮರು, ಅಂದರೆ ಸ್ತನದಲ್ಲಿ ಕಾಲು ಭಾಗ ಇದೆ, ಅಂದರೆ ಮಿಕ್ಕಿದ ಸ್ತನದಲ್ಲಿ ನಾರ್ಮಲ್ ಆಗಿದೆ, ಅದರಲ್ಲಿ ಬೇರೆ ಏನು ಗಂಟುಗಳು ಇಲ್ಲ,
ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲೆಲ್ಲ ಖಂಡಿತವಾಗಿ ಸ್ತನನ ಉಳಿಸ್ಬೋದು. ಸ್ಟೇಜ್ ಜಾಸ್ತಿ ಆದಷ್ಟು ಟ್ಯೂಮರ್ ಸೈಜ್ ದೊಡ್ಡದಾಗಷ್ಟು ಸ್ಕಿನ್ ಇನ್ವಾಲ್ವ್ಮೆಂಟ್ ಎಲ್ಲ ಇದ್ರೆ ಆ ಥರ ಸಂದರ್ಭದಲ್ಲಿ ಬ್ರೆಸ್ಟ್ ಕನ್ಸರ್ವ್ ಮಾಡಿ ಪ್ರಯೋಜನ ಇರೋದಿಲ್ಲ. ಅದಕ್ಕೆ ಬೇಗ ಬಂದ್ರೆ ಇದು ಕೂಡ ಅಡ್ವಾಂಟೇಜ್ ಆಗತ್ತೆ ಪೇಷಂಟ್. ಯಾರು ಕೂಡ ಇದರಲ್ಲಿ ಸುಮ್ಮನೆ ಹಿಂದುಳಿಯೋದು ಬೇಕಾಗಿಲ್ಲ. ಕ್ಯಾಶುವಲ್ ಮ್ಯಾಮೋಗ್ರಾಮ್ ಮಾಡಿಸಿ ಕೂಡ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಟ್ರೀಟ್ಮೆಂಟ್ ಇಲ್ವೇನೋ ಏನಾಗ್ಬಿಡತ್ತೋ ಏನೋ ಲಂಪ್ ಇದ್ದ ತಕ್ಷಣ ಒಂಥರ ಏನೋ ಎಮರ್ಜೆನ್ಸಿ ಆ ಥರ ಭಯ ಪಟ್ಬಿಟ್ಟು ಏನೂ ಆ್ಯಕ್ಷನ್ನೇ ತಗೊಳ್ದಲೇ ಇರಬಾರ್ದು. ಅಟ್ಲೀಸ್ಟ್ ಸೂನರ್ ಆರ್ ಲೇಟರ್ ಡಾಕ್ಟರ್ನ ಮೀಟ್ ಮಾಡಿ ಕನ್ಸಲ್ಟ್ ಮಾಡೋದು ಅದೇನು ಅಂತ ತಿಳ್ಕೊಳ್ಳೋದ್ರಲ್ಲೇ ಅವ್ರಿಗೆ ತುಂಬಾ ರಿಲೀಫ್ ಸಿಕ್ಬಿಡುತ್ತೆ. ಖಂಡಿತ ನಿಮ್ಗೆ ನಾನು ಮತ್ತಷ್ಟು ಮಾತುಕತೆನ ಮುಂದುವರಿಸ್ತೀನಿ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ಬನ್ನಿ ಹಾಗಿದ್ರೆ ನಮ್ಮ ಮಾತುಕತೆನ ಮತ್ತಷ್ಟು ಮುಂದುವರಿಸೋಣ. ಎಸ್ ಡಾಕ್ಟರ್ ಮೇಕಲ್ ಅವರು ಹೇಳ್ತಾ ಇದ್ರಿ ರೇಡಿಯೇಷನ್ನಿಂದ ಎಲ್ಲ ರೀತಿಯಲ್ಲೂ ನಾವೀಗ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ವಿ ಅಂತ. ಯಾವುದೇ ಒಂದು ಟ್ರೀಟ್ಮೆಂಟ್ ಅಂದಾಗ ಸಾಮಾನ್ಯವಾಗಿ ವೈದ್ಯರೇ ಅದನ್ನು ಸೂಚಿಸಿದ್ರು ಕೂಡ ನಾವು ಕೇಳ್ತೀವಿ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ. ಸೊ ಈ ರೇಡಿಯೇಷನ್ನಿಂದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಮ್ಯಾಮ್? ರೇಡಿಯೇಷನ್ ಸೈಡ್ ಎಫೆಕ್ಟ್ಸ್ ಯಾವ ಕ್ಯಾನ್ಸರು ಯಾವ ಜಾಗದಲ್ಲಿ ಟ್ರೀಟ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಸ್ಪೆಸಿಫಿಕ್ಕಾಗಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಬಂದರೆ ಆ್ಯಕ್ಚುಲಿ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಇರೋದು ಆ ಸಿಚುವೇಶನಲ್ಲೇ. ಅಂದರೆ ನಾವು ಈಗ ಬ್ರೆಸ್ಟ್ ಸರ್ಜರಿ ಮಾಡಿದ್ಮೇಲೆ ಮಿಕ್ಕಿರೋ ಬ್ರೆಸ್ಟು ಅಥವಾ ಚೆಸ್ಟ್ ವಾಲ್ಗೆ ರೇಡಿಯೇಷನ್ ಕೊಟ್ಟಾಗ ಸ್ಕಿನ್ ಮಾತ್ರ ಸ್ವಲ್ಪ ಡಾರ್ಕ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮುಂಚೆ ಹಳೆ ಟೈಪ್ ಆಫ್ ರೇಡಿಯೇಷನ್ ಎಲ್ಲ ಯೂಸ್ ಮಾಡಿದಾಗ 10-20 ಇಯರ್ಸ್ಗೆ ಸ್ವಲ್ಪ ಕಾರ್ಡಿಯಾಕ್ ಸೈಡ್ ಎಫೆಕ್ಟ್ಸ್, ಕೆಲವು ಲಂಗ್ ಸೈಡ್ ಎಫೆಕ್ಟ್ಸ್ ಇರೋದು. ಬಟ್ ಇವಾಗ ರೇಡಿಯೇಷನ್ ತುಂಬ ಅಡ್ವಾನ್ಸ್ಡ್ ಆಗಿದೆ. ಸೊ 20-25 ಇಯರ್ಸಲ್ಲೂ ಹಾರ್ಟ್ ಸೈಡ್ ಎಫೆಕ್ಟ್ಸ್ ಅಥವಾ ಲಂಗ್ ಸೈಡ್ ಎಫೆಕ್ಟ್ಸ್ ಎಲ್ಲ 1 or 2% ಅಂತ ಹೇಳ್ಬೋದು. ಸೊ ಬರೀ ಅವರ ಸ್ಕಿನ್ ಮಾತ್ರ ಸ್ವಲ್ಪ ಡಾರ್ಕ್ ಆಗಿ ಅದು ಕೂಡ ಟೆಂಪ್ರರಿ, ಒಂದು ಸ್ವಲ್ಪ ತಿಂಗಳುಗಳಲ್ಲಿ ನಾರ್ಮಲ್ ಕಲರ್ಗೆ ಬರುತ್ತೆ. ಇನ್ಫ್ಯಾಕ್ಟ್ ಪೀಲಿಂಗ್ ಆಗೋದು ತುಂಬ ದಪ್ಪ ಇರೋ ಪೇಷಂಟ್ಸಲ್ಲಿ ಮಾತ್ರ ಸ್ವಲ್ಪ ಸ್ಕಿನ್ ಪೀಲಿಂಗ್ ಆಗುತ್ತೆ. ಸಣ್ಣ ಆವ್ರೇಜ್ ವೆಯ್ಟ್ ಇರೋರಲ್ಲಿ ಸ್ಕಿನ್ ಪೀಲಿಂಗ್ ಕೂಡ ಆಗೋದಿಲ್ಲ. ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ ತುಂಬಾ ಸ್ಮೂತ್ ಆಗಿ ಆಗೋಗುತ್ತೆ ಪೇಷಂಟ್ಸ್ಗೆ, ಏನು ತೊಂದರೆ ಆಗೋದಿಲ್ಲ. ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಸೌಮ್ಯ ಅಂತ ಕರೆ ಮಾಡಿದ್ರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ ಕೇಳಿ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ ನಿಮ್ಮ ಸಮಸ್ಯೆ ಬಗ್ಗೆ. ಹಲೋ ನಮಸ್ತೆ. ಹೇಳಿ ಅಮ್ಮ, ಸಮಸ್ಯೆ ಬಗ್ಗೆ ಹೇಳಿ. ಅದೇ ನನಗೆ ಬ್ರೆಸ್ಟ್ ಅಲ್ಲಿ ಬಲ್ಗಡೆ ನೋವು ಬರ್ತಾ ಇತ್ತು. ಆ ಡಾಕ್ಟರ್ಗೆ ತೋರಿಸ್ದೆ, ಸ್ಕ್ಯಾನಿಂಗ್ ಮಾಡಿದ್ರು. ಸ್ವಲ್ಪ ಗಂಟಿದೆ ಅಂತ ಹೇಳವ್ರೆ. ಅದೇನು ಪ್ರಾಬ್ಲಮ್ ಆಗೋದಿಲ್ವಾ? ಕರ್ಗಕ್ಕೆ ಏನಾದ್ರು ಮೆಡಿಸಿನ್ ಇದೆಯಾ ತಿಳ್ಕೊಬೇಕಿತ್ತು. ಒಂದು ಬ್ರೆಸ್ಟ್ ಗಂಟಿದೆ ಅಂತಂದರೆ ಅದು ನಾರ್ಮಲ್ಲು ಇದು ಇರ್ಬೋದಮ್ಮ, ಅದು ಕ್ಯಾನ್ಸರ್ದೇ ಆಗಬೇಕು ಅಂತ ಏನಿಲ್ಲ. ಬಟ್ ಅದು ಕರಗೋದಕ್ಕೆ ಅಂತ ಯಾವುದು ಮೆಡಿಸಿನ್ ಇಲ್ಲ. ಎಷ್ಟು ವಯಸ್ಸು ಎಷ್ಟಮ್ಮ ನಿಮ್ಮದು? 35 ಅಲ್ವಾ? ಯೂಶ್ವಲಿ ಈ ಥರ ಈ ವಯಸ್ಸಲ್ಲಿ ಅಂದರೆ ನಿಮಗೆ 15ರಿಂದ 45 ವಯಸ್ಸಲ್ಲಿ ಗಂಟುಗಳು ಬರೋದು ಸಾಮಾನ್ಯ. ಸೊ ಇದು ಯೂಶ್ವಲಿ ನಮ್ಮದು ಹಾರ್ಮೋನ್ ಚೇಂಜಸ್ ಆಗೋದ್ರಿಂದ ಆ ಥರ ಬರ್ತದೆ. ಅವರು ಅದು ಕ್ಯಾನ್ಸರ್ ಅಲ್ಲದ ಗಂಟು ಅಂತ ಹೇಳಿದರೆ ಏನು ತೊಂದರೆ ಇಲ್ಲ, ಇದ್ರ ಕೊಡುವಂಥದ್ದೇನಿಲ್ಲ. ಸೊ ಇದು ಕರಗೋದಕ್ಕೆ ಅಂತ ಯಾವುದು ಮಾತ್ರೆ ಇಲ್ಲಮ್ಮ, ಅದು ಹಾಗೆ ಬಿಡ್ಬೋದು. ಅದು ತುಂಬ ಮುಟ್ಟಿದ್ರೆ ಮಾತ್ರ ನೋವು ಇದೆ. ಅದನ್ನೇ ಅಮ್ಮ, ಅದು ಕರಗೋದಿಲ್ಲ, ಆ ಥರ ಯಾವುದು ಮಾತ್ರೆ ಇಲ್ಲ, ಕರಗೋದಕ್ಕೆ ಅಂತ ಯಾವುದು ಮಾತ್ರೆ ಇಲ್ಲ. ಅಕಸ್ಮಾತ್ ಅದು ತುಂಬ ದೊಡ್ಡದಾದರೆ ಅದನ್ನು ತೆಗಿಬೇಕಾಗ್ತದೆ, ಅಂದರೆ ಆ ಸಣ್ಣ ಆಪ್ರೇಷನ್ ಮಾಡಿ ತೆಗಿಬೇಕಾಗ್ತದೆ ಹೊರತು ಬೇರೆ ಟ್ರೀಟ್ಮೆಂಟ್ ಇಲ್ಲ. ಅದು ಕ್ಯಾನ್ಸರ್ ಅಲ್ಲ ಅಂದರೆ ಬೇರೆ ಟ್ರೀಟ್ಮೆಂಟ್ ತಗೊಳ್ಳೋದು ಪ್ರಯೋಜನ ಇಲ್ಲ ಮತ್ತು ಅವಶ್ಯಕತೆನೂ ಇಲ್ಲಮ್ಮ. ಓನ್ಲಿ ಅದು ಕ್ಯಾನ್ಸರ್ ಡೌಟ್ ಇದೆ ಅಂತಂದರೆ ಮಾತ್ರ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಖಂಡಿತ ಮೇಡಮ್, ಒಂದ್ಸಲ ನೀವು ಕೂಡ ಖಂಡಿತ ವೈದ್ಯರನ್ನ ಸೂಕ್ತ ಸಲಹೆಯನ್ನು ಪಡೆದುಕೊಂಡೆ ಒಳ್ಳೆಯದು. ಯಾಕಂದರೆ ಈ ರೀತಿ ಅನುಮಾನಗಳಿದ್ದಂಥ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲಿ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಸೂಕ್ತವಾಗಿ ಮಾಹಿತಿಯನ್ನು ಪಡೆದುಕೊಂಡ್ರೆ ಖಂಡಿತ ಇದೆ ಅಂತಲ್ಲ, ಯಾವುದೇ ರೋಗಗಳನ್ನು ಕೂಡ ನಾವು ಗೆಲ್ಲಬಹುದು. ಎಸ್ ಮ್ಯಾಮ್ ಹೇಳ್ತಾ ಇದ್ರಿ, ಸದ್ಯ ಪರಿಸ್ಥಿತಿ ನಮಗೆ ಗೊತ್ತಿರುವಂಥದ್ದು ಕೋವಿಡ್ ಇರುವಂಥದ್ದು, ಇಂಥ ಸಂದರ್ಭಗಳಲ್ಲಿ ಕೊಡುವಂಥ ರೇಡಿಯೇಷನ್ಗೆ ಏನಾದರೂ ಚೇಂಜಸ್ ಇರುತ್ತಾ? ಅಂದರೆ ಟ್ರೀಟ್ಮೆಂಟ್ ಟೆಕ್ನಿಕಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಅವಾಗ ಕೊಡ್ತಿದ್ದೆ ಟ್ರೀಟ್ಮೆಂಟ್ ಇವಾಗ. ಅಂದರೆ ಮುಂಚೆ ನಾವು ಸ್ವಲ್ಪ ಜಾಸ್ತಿ ದಿನ ಕೊಡ್ತಾ ಇದ್ವಿ, 25 ದಿನ, 30, ಕೆಲವು ಸಲ 33 ದಿನ ಹೀಗೆಲ್ಲ ಕೊಡ್ತಾ ಇದ್ವಿ ಟ್ರೀಟ್ಮೆಂಟು. ಈಗ ಏನಾಗಿದೆ, ಅದೇ ಸೇಮ್ ಡೋಸ್ನ ಕಡಿಮೆ ದಿನದಲ್ಲಿ ಕೊಡ್ಬೋದು. ಈಗ ಪೂರ್ತಿ ಸ್ತನ ತೆಗೆದಿದ್ರೆ ಇವಾಗ 15 ದಿನ ಕೊಡ್ತಾ ಇರೋದು. ಬ್ರೆಸ್ಟ್ ಕನ್ಸರ್ವೇಷನ್ ಮಾಡಿದರೆ 20 ದಿನದಲ್ಲಿ ಟ್ರೀಟ್ಮೆಂಟ್ ಮುಗಿತಾ ಇದೆ. ಸೊ ಈಗ ಸುಮಾರು ಮಾರ್ಚ್ ಅಲ್ಲಿ ಕೋವಿಡ್ ಶುರು ಆದಾದ್ರಿಂದ ನಾವು ನಮ್ಮ ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಸುಮಾರು ಕಡೆ ರೇಡಿಯೇಷನ್ ಹಾಗೆ ಚೇಂಜ್ ಆಗಿದೆ. ಡೋಸು ಎಫೆಕ್ಟ್ ಎಲ್ಲ ಸೇಮ್ ಇರುತ್ತೆ. ಪ್ರತಿದಿನ ಕಡಿಮೆ ಡೋಸ್ ಕೊಡ್ತಿದ್ದನ್ನ ಪ್ರತಿದಿನ ಸ್ವಲ್ಪ ಜಾಸ್ತಿ ಡೋಸ್ ಕೊಟ್ಟು
ಬೇಗ ಟ್ರೀಟ್ಮೆಂಟ್ ಮುಗಿಯೋ ಥರ ಮಾಡ್ತಾ ಇದ್ದೀವಿ. ಇದರಿಂದ ತಕ್ಷಣ ಅವ್ರಿಗೇನು ತಕ್ಷಣ ಚರ್ಮ ಕಪ್ಪಾಗಲ್ಲ, 1 ತಿಂಗಳು ಬಿಟ್ಕೊಂಡು ಬರ್ತಾರೆ ಚರ್ಮ ಕಪ್ಪಾಯಿತು ಅಂತ. ಆವಾಗ ಅದಕ್ಕೆ ಆಯಿಂಟ್ಮೆಂಟ್ ಕ್ರೀಮ್ಸ್ ಎಲ್ಲ ಕೊಡ್ತೀವಿ ಅಷ್ಟೇ, ಬೇರೆ ಅದರಲ್ಲೆಲ್ಲ ಏನು ವ್ಯತ್ಯಾಸ ಇಲ್ಲ. ಬಟ್ ಜನರಲ್ ಪ್ರೊಸೀಜರ್ ಲೈಕ್ ಈಗ ಹಾಸ್ಪಿಟಲ್ಗೆ ಬರ್ತಿದ್ದಂಗೆ ಟೆಂಪ್ರೇಚರ್ ಸ್ಕ್ರೀನಿಂಗ್, ಹ್ಯಾಂಡ್ ಸ್ಯಾನಿಟೈಸೇಷನ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇನ್ ದ ಹಾಸ್ಪಿಟಲ್. ಆ್ಯಂಡ್ ನಮ್ಮಲ್ಲಿ ಕೋವಿಡ್, ನಾನ್ ಕೋವಿಡ್ ಸೆಪರೇಟ್ ಫೆಸಿಲಿಟೀಸ್ ಇದೆ. ಕೋವಿಡ್ ಪೇಷಂಟ್ಸ್ನೇ ಬೇರೆ ಜಾಗದಲ್ಲಿ ಬೇರೆ ಡಾಕ್ಟರ್ಸ್ ಟ್ರೀಟ್ ಮಾಡ್ತಾರೆ. ನಾನ್ ಕೋವಿಡ್ ಪೇಷಂಟ್ಸ್ನ ಸೇಮ್ ಡಾಕ್ಟರ್ಸ್ ಟ್ರೀಟ್ ಮಾಡೋದಿಲ್ಲ. ಸೊ ಹಾಗೆ ಸೆಪರೇಟ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಏನು ಈ ಟೈಮಲ್ಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಭಯ ಬೇಡ ಅಂತ ನಾನು ಡಾಕ್ಟರ್ ಸುಹಾಸ್ ಅವರೇ, ಒಂದೆಡೆ ಮಹಿಳೆಯರಲ್ಲ, ಇತ್ತೀಚಿನ ದಿನಗಳಲ್ಲಿ ಪುರುಷರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳಿದೆಯಾ? ಅದು ಬಂದ್ರೆ ಹೇಗೆ ಅದನ್ನು ನಾವು ಐಡೆಂಟಿಫೈ ಅಥವಾ ಡಿಟೆಕ್ಟ್ ಮಾಡಬಹುದು? ಪುರುಷರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ತುಂಬಾ ರೇರ್, ಅಂದ್ರೆ ಬರಬಾರದು ಅಂತ ಇಲ್ಲ, ಬಟ್ ಖಂಡಿತ ಇದೆ. ಸೊ ಅದರಲ್ಲಿ ನಾರ್ಮಲ್ ಏನಿದೆ, ಎದೆ ಭಾಗದಲ್ಲಿ ಗಂಟುಗಳು ಬರೋದು ಸೇಮ್, ಈಗ ಫಿಮೇಲ್ಸಲ್ಲಿ ಹೇಗೆ ಗಂಟು ಬರ್ತದೆ, ಮೇಲಲ್ಲೂ ಅಷ್ಟೇ ಗಂಟು ಬರ್ತದೆ. ಅದು ಬಿಟ್ಟರೆ ಬೇರೆ ಸಿಂಪ್ಟಮ್ಸ್ ಏನಿಲ್ಲ. ಬಟ್ ಯೂಶ್ವಲಿ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕಂದರೆ ಗಂಡಸರಲ್ಲಿ ಸ್ವಲ್ಪ ಗೈನಕೋಮ್ಯಾಸ್ಟಿ ಅಂತ ಹೇಳ್ತೀವಿ, ಅಂದರೆ ಬ್ರೆಸ್ಟ್ ಜಾಗ ಸ್ವಲ್ಪ ದಪ್ಪ ಆಗ್ತದೆ ನಾರ್ಮಲಿ, ಅಂದರೆ ಸ್ವಲ್ಪ ಹಾರ್ಮೋನ್ ಚೇಂಜಸ್ ಆಗಲಿ ಆ ಥರದಲ್ಲಿ ಸ್ವಲ್ಪ ದಪ್ಪ ಆಗ್ಬೋದು. ಸೊ ಹಾಗೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ, ಸೇಮ್ ಪ್ರಾಬ್ಲಮ್. ಸೊ ಬಟ್ ಅದೇ ಯಾವುದೇ ದೇಹದ ಭಾಗದಲ್ಲಿ ಗಟ್ಟಿಯಾದಂಥದ್ದು ಏನಾದರೂ ಲಂಪ್ ಕಂಡು ಬಂದರೆ ಖಂಡಿತ ತೋರಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಸೇಮ್. ಯಾವುದು ಈಗ ಫಿಮೇಲ್ಸಲ್ಲಿ ಹೇಗೆ ಟ್ರೀಟ್ಮೆಂಟ್ ಇರ್ತದೆ, ಆಪ್ರೇಷನ್ ಮಾಡೋದು, ಕೀಮೋಥೆರಪಿ, ರೇಡಿಯೇಷನ್, ಗೈಡ್ಲೈನ್ಸ್ ಎಲ್ಲ ಸೇಮ್, ಅದರಲ್ಲಿ ಡಿಫ್ರೆಂಟ್ ಇಲ್ಲ. ಬಟ್ ಬರೋದೇ ಇಲ್ಲ ಅಂತಲ್ಲ, ಬಟ್ ನಾರ್ಮಲ್ ಕೇಸಸಲ್ಲಿ ಒಂದು 2 to 5% ಬರೀ ಫಿಮೇಲ್ಸಲ್ಲಿ. ಅಂದರೆ ಈಗ ಒಂದು 100 ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ತೊಗೊಂಡ್ರೆ ಅದರಲ್ಲಿ ಒಂದು 2 ರಿಂದ 5 ಜನ ಮಾತ್ರ ರೇರ್ ಕೇಸಸಲ್ಲಿ ಇರುತ್ತೆ. ಸೊ ಬಟ್ ಟ್ರೀಟ್ಮೆಂಟ್ ಎಂಟೈರ್ಲಿ ಸೇಮ್ ಇರುತ್ತೆ, ಯಾವುದು ಫಿಮೇಲ್ಸಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಓಕೆ, ವೆರಿ ನೈಸ್. ಡಾಕ್ಟರ್ ನವೀನ್ ಅವರೇ, ಒಂದೆಡೆ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಸದ್ಯ ಸ್ತನ ಕ್ಯಾನ್ಸರ್ನ ಕುರಿತಾಗಿ ಯಾವ ರೀತಿ ಬರುವಂತಹ ಪೇಷಂಟ್ಸ್ಗಳಿಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ, ಯಾವ ರೀತಿಯಾದಂಥ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕೈಗೆಟುಕುವಂಥ ದರದಲ್ಲಿ ಮೈಸೂರಿನಲ್ಲಿ ಲಭ್ಯವಿದೆ? ಹೌದು, ನಮ್ಮದಲ್ಲಿ ನಾರಾಯಣದಲ್ಲಿ ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಮತ್ತೆ ಮ್ಯಾಮೋಗ್ರಫಿ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ, ಫ್ರೀಯಾಗಿ ಮಾಡ್ತಾ ಇರ್ತೀವಿ. ಆಮೇಲೆ ಬ್ರೆಸ್ಟ್ ಲಂಪ್ ಏನಾದರೂ ಬಂದು ಅದು ಕ್ಯಾನ್ಸರ್ ಥರ ಇದ್ದರೆ ಅದರಲ್ಲಿ ಗೌರ್ಮೆಂಟಿಂದ ಸ್ಕೀಮ್ಸ್ ಎಲ್ಲ ಇದೆ. ಅದು ಟೋಟಲ್ ಟ್ರೀಟ್ಮೆಂಟ್ ಈಸ್ ಫುಲ್ಲಿ ಫ್ರೀ. ಆಪರೇಷನ್ನಿಂದ, ರೇಡಿಯೇಷನ್ನಿಂದ, ಕೀಮೋಥೆರಪಿ, ಆಮೇಲೆ ಹಾರ್ಮೋನಲ್ ಇದನ್ನು ಟ್ರೀಟ್ಮೆಂಟು ಫ್ರೀ ಇದೆ. ಆಮೇಲೆ 4ನೇ ಸ್ಟೇಜ್ ಇದ್ರೇನು ಅಲ್ಲೂ ಕೀಮೋಥೆರಪಿ ಎಲ್ಲ ಫ್ರೀ ಸಿಗುತ್ತೆ. ಸೊ ಗೌರ್ಮೆಂಟ್ ಒಂದಷ್ಟು ಫೆಸಿಲಿಟಿಗಳು ಕೂಡ ನಿಮ್ಮಲ್ಲೂ ಲಭ್ಯವಿದೆ. ಇದು BPL ಕಾರ್ಡ್ ಇದ್ದರೂ ಯೂಸ್ ಮಾಡ್ಕೋಬಹುದು, APL ಕಾರ್ಡ್ ಇದ್ದರೂ ಯೂಸ್ ಮಾಡ್ಕೋಬಹುದು. ಓಕೆ, ವೆರಿ ನೈಸ್. ಎಸ್ ಸುಹಾಸ್ ಅವರೇ, ಹಾಗೆ ಜನರಿಗೆ ಬಂದಷ್ಟು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಧೈರ್ಯವಾಗಿರಬೇಕು, ಧೃತಿಗೆಡಬಾರ್ದು, ಬಿ ಕಾನ್ಫಿಡೆಂಟ್ ಅಂತ ಕೂಡ ಎಲ್ಲ ಡಾಕ್ಟರ್ ಕೂಡ ಹೇಳಿ ಕಳಿಸ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದೆಡೆ ಕೋವಿಡ್ ಇರುವಂಥದ್ದು, ಈ ಕಾರಣಕ್ಕೆ ಅದೆಷ್ಟೋ ಜನ ಇವತ್ತಿಗೂ ಕೂಡ ಇಲ್ಲಿ ಡಾಕ್ಟರ್ಗಳ ಹತ್ರ ಹೋಗ್ತಾ ಇಲ್ಲ, ಎಷ್ಟೋ ಸಮಸ್ಯೆಗಳಿದ್ರು ಕೂಡ ಒಳಗಡೆ ಅದನ್ನು ತಡ್ಕೊಂಡಿರ್ತಾರೆ. ಸೊ ಇದು ತಪ್ಪು, ಇಂಥ ಸಂದರ್ಭದಲ್ಲೂ ಕೂಡ ತೋರಿಸ್ಕೊಳ್ಳೋದು ಒಳಿತು ಅಂತ ಹೇಗೆ ಒಂದು ಏನು ಹೇಳಿದ್ರೆ ಮೆಸೇಜ್ ಕೊಡ್ತೀವಿ? ಈಗ ಕೋವಿಡ್ ಬಂದಿದೆ ಅಂತ ಅದು ನಮ್ಮ ಟ್ರೀಟ್ಮೆಂಟ್ಗಳನ್ನು ನಿಲ್ಲಿಸಬಾರ್ದು. ಯಾರಿಗೇ ಆದರೂ ತೊಂದರೆ ಇದೆ ಅಥವಾ ಈಗ ಗಂಟು ಕಾಣಿಸ್ತಾ ಇದೆ, ಇನ್ನೊಂದು ತೊಂದರೆಗೆ ಯೂಶ್ವಲಿ ಸಿಂಪ್ಟಮ್ ಅಂತಂದರೆ ರಕ್ತ ಕಾಣಬಾರ್ದು, ಅಂದರೆ ನಿಪ್ಪಲಲ್ಲಿ ರಕ್ತ ಬರುವಂಥದ್ದು, ಇದು ಕೂಡ ಕ್ಯಾನ್ಸರ್ನ ಲಕ್ಷಣ. ಸೊ ಗಂಟು ಮತ್ತು ನಿಪ್ಪಲ್ಲಿ ರಕ್ತ ಬರೋದು ಅದು ಯೂಶ್ವಲಿ ಸಿಂಪ್ಟಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ಗೆ. ದಯವಿಟ್ಟು ಅದು ನೆಗ್ಲೆಕ್ಟ್ ಮಾಡೋದು ಬೇಡ. ಅಂದರೆ ಈಗ ಕೋವಿಡ್ ಇದೆ ಅಥವಾ ಡಾಕ್ಟರ್ಸ್ ನೋಡ್ತಾ ಇಲ್ಲ ಅಂತ ಏನಿಲ್ಲ, ಎಲ್ಲ ಡಾಕ್ಟರ್ಸು ನಿಮಗೆ ಅವೈಲೇಬಲ್ ಇದ್ದೀವಿ, ಎಲ್ಲ ಡೇಸಲ್ಲಿ ನಿಮಗೆ ಅವೈಲೇಬಲ್ ಇರ್ತೀವಿ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕ್ಯಾನ್ಸರ್ ನಿಮಗೆ ವೆಯ್ಟ್ ಮಾಡೋದಿಲ್ಲ, ಅದರ ಒಳಗಡೆ ಗ್ರೋ ಆಗ್ತಾನೆ ಇರ್ತದೆ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಬಂದರೆ ಕ್ಯೂರ್ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಎಷ್ಟು ಲೇಟ್ ಆಗುತ್ತೆ ಅಷ್ಟು ಟ್ರೀಟ್ಮೆಂಟು ಪ್ರೊಲಾಂಗ್ ಆಗುತ್ತೆ ಮತ್ತು ಅದರ ಕ್ಯೂರ್ ರೇಟ್ಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಗುಣಪಡಿಸಲು ಸಾಧ್ಯವಾಗುವಂಥ ಕಾಯಿಲೆ. ಸೊ ಅದರಿಂದ ಅದರ ಬಗ್ಗೆ ಭಯ ಬೇಡ, ಅದನ್ನು ಗೆಲ್ಲುವ ಆತ್ಮವಿಶ್ವಾಸ ಇರಲಿ, ಅದೇ ಮೇನ್. ಓಕೆ, ಎಸ್ ಡಾಕ್ಟರ್ ಮೈಕಲ್ ಅಶ್ವಥ್ ಅದರಲ್ಲಿ ನೀವೇನು ಹೇಳ್ತೀರಿ? ಯಾಕಂದರೆ ಮಹಿಳೆಯರು ಒಂದಷ್ಟು ಜನ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಒಂದಷ್ಟು ಸ್ಟ್ರಾಂಗ್ ಆಗಿ ತಗೊಳ್ತಾರೆ, ಐ ವಿಲ್ ವಿನ್ ಅಂತ. ಎಷ್ಟೋ ಜನ ಕ್ಯಾನ್ಸರ್ ಗೆದ್ದಂಥ ಪೇಷಂಟ್ಗಳನ್ನು ಇದೇ ವೇದಿಕೆಯಲ್ಲಿ ಮಾತಾಡ್ದಾಗ ಹೇಳ್ತಾರೆ, ನಮ್ಮಲ್ಲಿ ವೈದ್ಯರೇ ಕಾನ್ಫಿಡೆಂಟನ್ನು ತುಂಬಿದ್ದು, ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ನಾವು ಇವತ್ತು ಕೂಡ ಉಳ್ಕೊಂಡಿದ್ದೀವಿ, ಲೈಫ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ. ಸೊ ಏನು ಮೆಸೇಜ್ ಕೊಡ್ತೀರಾ ಮ್ಯಾಮ್ ಈ ಟೈಮಲ್ಲಿ? ಇದಕ್ಕೆಲ್ಲ ಈ ಭಾವನೆಗಳಿಗೆಲ್ಲ ನಾವೇನು ಕ್ಲಿನಿಕಲ್ ಟ್ರಯಲ್ಸ್ ಹಿಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಅಬ್ಸರ್ವೇಷನಲ್ಲಿ ನಾವೇನು ನೋಡಿರ್ತೀವಿ ಅಂದರೆ, ಯಾರಿಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು, ವಾಸಿ ಮಾಡ್ಕೋಬೇಕು ಅನ್ನೋ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತಲ್ಲ, ಜನರಲಿ ಅವರಲ್ಲಿ ಸೈಡ್ ಎಫೆಕ್ಟ್ಸ್ ಕಡಿಮೆ, ಟ್ರೀಟ್ಮೆಂಟ್ ಬೇಗ ಮುಗಿಸ್ಬಿಡ್ತಾರೆ. ಸಂಭವ ದೇವ್ರ ದಯದಿಂದ ಅವ್ರಿಗೆ ಬೇಗ ಚೆನ್ನಾಗೂ ವಾಸಿ ಆಗುತ್ತೆ. ಯಾರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಇಷ್ಟ ಇರಲ್ಲ,
ಅಥವಾ ಏನೋ ಒಂದು ಒಳಗಡೆ ಇನಿಬಿಷನ್ ಇಟ್ಕೊಂಡಿರ್ತಾರಲ್ಲ ಅವರಲ್ಲಿ ಅದು ಯಾಕೆ ಹಂಗಾಗತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದ್ಸಲಿ ಅಂಥವರಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋದು, ಟ್ರೀಟ್ಮೆಂಟ್ ಕಂಪ್ಲೀಟೇ ಮಾಡೋದಿಲ್ಲ, ಈ ಥರ ಎಲ್ಲ ಆಗ್ಬಿಡುತ್ತೆ. ಸೊ ನನ್ನ ಅಬ್ಸರ್ವೇಷನಲ್ಲಿ ನಾನು ಏನು ಹೇಳ್ಬೋದು ಅಂದರೆ ನಮ್ಮ ಏನಂತಾರೆ ನಮ್ಮ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಲ್ಲ ಈಗ ನಾವು ಕೆಲವೊಂದ್ಸಲಿ ನೋಡ್ತೀವಿ. ಕೆಲವು ಪೇಷಂಟ್ಸ್ ನಮಗೆ ಅಪರೂಪಕ್ಕೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ವಾಸಿಯಾಗಿ 2ನೇ ಕ್ಯಾನ್ಸರ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಅಂದರೆ ದೇ ಹ್ಯಾವ್ ಲಿವ್ಡ್ ಸೋ ಲಾಂಗ್ ಈವನ್ ಆಫ್ಟರ್ ದೇ ಹ್ಯಾವ್ ಟೇಕನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ. ಅದಕ್ಕೆ ಈಗ ಅವ್ರಿಗೆ ಏನೋ ಅವ್ರ ಫೇತು, ಅವ್ರ ಪಾಸಿಟಿವ್ ಆಟಿಟ್ಯೂಡ್ ಇದೆಲ್ಲ ನಾವು ಹೇಳ್ದಲೇ ಹೋದ್ರೂ ಅವರಲ್ಲೇ ಅವ್ರ ಲೈಫ್ ಸ್ಟೈಲಲ್ಲಿ ಹೇಗೆ ಬಂದಿರುತ್ತಲ್ಲ ಅದು ಅವ್ರನ್ನ ಖಂಡಿತ ಕಾಪಾಡುತ್ತೆ. ಓಕೆ, ಒನ್ ಮೋರ್ ನಾನು ಲಾಸ್ಟ್ ಕ್ವೆಶನ್ ಕೇಳ್ತೀನಿ ಮ್ಯಾಮ್. ಒಂದ್ಸಲ ಈಗ ಅಂತಾರೆ ಯಾವುದೋ ನಾವು ಜ್ವರ ಬಂತು ಅಂದರೆ ಮತ್ತೆ ಬರೋದಿಲ್ಲ ಅಂತ ಹೇಳೋಕೆ ಸಾಧ್ಯತೆ ಇಲ್ಲ. ಕ್ಯಾನ್ಸರ್ನ ಸಂಪೂರ್ಣ ಟ್ರೀಟ್ಮೆಂಟ್ ತಗೊಂಡ ನಂತರ ಸ್ತನ ಕ್ಯಾನ್ಸರಲ್ಲಿ ಮತ್ತೆ ಬರುವಂಥ ಸಾಧ್ಯತೆಗಳು ಇರುತ್ತಾ? ಇಸ್ ದೇರ್ ಎನಿ ಚಾನ್ಸಸ್? ಖಂಡಿತ ಯಾವುದೇ ಕ್ಯಾನ್ಸರ್ ಡಾಕ್ಟರ್ ಕೂಡ ಕ್ಯಾನ್ಸರ್ ಮತ್ತೆ ಬರಲ್ಲ ಅನ್ನೋ ಮಾತು ಯಾವ ಡಾಕ್ಟರು ಹೇಳೋದಿಲ್ಲ. 20-25 ವರ್ಷ ಆದ್ರೂ ನಮಗೆ ಅದು ಬರಲ್ಲ ಅನ್ನೋ ಮಾತು ಸ್ವಲ್ಪ ಹಿಂಸೆ. ಆ್ಯಂಡ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ಸುತ್ತೆ. ಯಾಕೆಂದರೆ ಅದು ಒಂಥರ ಕ್ಯಾನ್ಸರ್ನ ಹಂಗೆ ಬ್ಲೇಮ್ ಮಾಡ್ತಾ ಇದ್ದೀವಿ. ಈಗ ನೀವು ಹೈಪರ್ ಟೆನ್ಷನ್ ತಗೊಳ್ಳಿ, ಡಯಾಬಿಟೀಸ್ ತಗೊಳ್ಳಿ, ಥೈರಾಯ್ಡ್ ಪ್ರಾಬ್ಲಮ್ ತಗೊಳ್ಳಿ, ಲೈಫ್ ಲಾಂಗ್ ಮಾತ್ರ ತಗೊಳ್ಬೇಕಲ್ಲ. ಕ್ಯಾನ್ಸರ್ಗೆ ಮಾತ್ರ ಯಾಕೆ ಆ ಥರ ಅದು ಒಂಥರ ಏನಂತಾರೆ ತಪ್ಪು ಲೇಬಲ್ ಮಾಡಿಬಿಟ್ಟಿದ್ದಾರೆ ಕ್ಯಾನ್ಸರ್ನ. ಸೊ ಅದಕ್ಕಷ್ಟು ಭಯ ಇರೋದ್ರಿಂದ ಅದ್ರ ಸುತ್ತ ಒಂಥರ ಅದು ವಾಸಿನೇ ಆಗಲ್ಲ ಅಥವಾ ಟ್ರೀಟ್ಮೆಂಟ್ ಈ ತರ ಅದಕ್ಕೆ ತಪ್ಪು ಕಲ್ಪನೆಗಳು ತುಂಬಾ ಅಂಟ್ಕೊಂಡಿರುತ್ತೆ. ಹಾಗಾದ್ರೆ ಬರೋ ಚಾನ್ಸಸ್ಗಳು ಕೂಡ ಖಂಡಿತ ಅದು ಸ್ಟೇಜ್ ಮೇಲೆ ಮತ್ತೆ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವ್ರಿಗೆ ತುಂಬಾ ಹೈ ಚಾನ್ಸಸ್ ಇರುತ್ತೆ. ಅದೇ 4th ಸ್ಟೇಜ್ ಅಲ್ಲಿ ಇದ್ದಂಗೆ ಹಂಗೆ ಫಸ್ಟ್ ಸ್ಟೇಜ್ ಇಂದ ಕಡಿಮೆ ಆಗ್ತಾ ಆಗ್ತಾ 4th ಸ್ಟೇಜ್ ಅಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಈ ತರ ಬೇಗ ಬಂದು ಬೇಗ ತೋರಿಸಿ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಈ ದುಷ್ಪರಿಣಾಮಗಳೆಲ್ಲ ತಡೆಗಟ್ಟಬಹುದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಮೂರು ಕೂಡ ಬ್ಯುಸಿ ಸ್ಕೆಡ್ಯೂಲ್ ಇಂಥ ಸಂದರ್ಭದಲ್ಲೂ ಕೂಡ ಬಂದಿದ್ರಿ, ನಮ್ಮ ಜೊತೆ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಲ್ಲಿ ಕೈ ಜೋಡಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡುತ್ತಿಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಬರೀ ಕ್ಯಾನ್ಸರ್ ಅಂತಲ್ಲ, ಯಾವುದೇ ರೋಗವಾದರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಿರ್ಲಕ್ಷ್ಯ ಮಾಡದೆ ನೇರವಾಗಿ ಹತ್ತಿರದ ವೈದ್ಯರನ್ನು ಮೊದಲಿಗೆ ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಎಂತಹ ಕಾಯಿಲೆಗಳನ್ನು ಕೂಡ ಇಲ್ಲಿ ಗುಣಪಡಿಸಬಹುದು. ಯಾಕಂದರೆ ಈಗಾಗಲೇ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ನಾವು ಮಾತನಾಡಿದಂತೆ ಸ್ತನ ಕ್ಯಾನ್ಸರ್ಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಇಲ್ಲಿ ಒದಗಿಸಲಾಗ್ತಾ ಇರುವಂಥದ್ದು, ಜೊತೆಗೆ ಸರ್ಕಾರದ ಒಳಪಡುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಅಲ್ಲಿ ನಿಮಗೆ ನೀಡಲಾಗುತ್ತೆ. ಸೊ ಅಂದರೆ ಎಲ್ಲ APL ಕಾರ್ಡ್ ಇದ್ದವರು, BPL ಕಾರ್ಡ್ ಇಲ್ಲ, ಎಲ್ಲವನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ನಿಮಗೆ ಒದಗಿಸಿ ಕೊಡ್ತೀವಿ ಅಂತ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ, ನಂಬಿಕೆ ನಮ್ಮ ಮೇಲಿದ್ದಂಥ ಸಂದರ್ಭದಲ್ಲಿ ಎಂತಹ ಕಾಯಿಲೆಗಳನ್ನು ಕೂಡ ಗೆದ್ದು ನಾವು ಜೀವಿಸಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಖಂಡಿತ ಯಾರು ಕೂಡ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಇದು ಅಕ್ಟೋಬರ್ ತಿಂಗಳಾಗಿರೋದ್ರಿಂದ ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ STL TV, ಸದಾ ನಿಮ್ಮೊಂದಿಗೆ.